ಬಂದೆ ಸದಾಶಿವನಗರ ಫ್ರೀಡಮ್ ಟಿವಿ. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ಲು. ಎಷ್ಟೇ ಟ್ರೋಲ್ ಆದ್ರೂ ಕೂಡ ಇಲ್ಲ ಗುರು, ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ ಬಿಡ್ತಾನೆ ಇರ್ತೀನಿ ಅಂತ ಟ್ರೋಲ್ ಆಗ್ತಾನೆ ಇರ್ತಾರೆ. ಯಾರು ನೀನು ಹೇಳು? ನಾನ್ರಿ ಲಲ್ಲಿ ರೇಷ್ಮಾ ಅವರೇ, ನಿಮ್ಗೆ ನಾವು ರೀಲ್ಸ್ ಬರಕ್ಕೆ ನಾವು ಕಾಯ್ತಾ ಇದೀವಿ, ಬೇಗ ಮಾಡಿ. ಬೆಳಗಿಂದ ಕುತ್ಕೊಂಡು ಉಜ್ಜಿ ಸ್ನಾನ ಮಾಡ್ತಿದ್ದೆ, ವೈಟ್ ನೋಡಿದ್ವಿ ನೋಡಿ ಇಲ್ಲಿ. ನಾವು ಒಂಥರ ಆನೆ ಇದ್ದಂಗೆ, ಹಿಂದೆ ಬಾಲ ಇರುತ್ತೆ, ಅದನ್ನ ಅಲ್ಲಾಡ್ಸ್ತಾ ಇರ್ಬೇಕು. ಏನಕ್ಕಂದ್ರೆ ಐ ಡೋಂಟ್ ಕೇರ್ ಅಂತ ಹೇಳ್ತಾರೆ. ಅವ್ರು ಕುಡಿತಾರೋ ಬಡಿತಾರೋ ಏನೇ ಆಗಿರ್ಲಿ, ಗಂಡನ್ ಬಿಟ್ಟು ಇರಕ್ ಆಗಲ್ಲ, ಗಂಡನೇ ಸರ್ವಸ್ವ. ಟ್ರೋಲ್ ಮಾಡಿದ್ರು ನಾನು ಬೆಳಿತಾ ಇದೀನಲ್ಲಪ್ಪ ಅನ್ನೋ ಖುಷಿ ಇದೆನಾ ಹೇಗೆ ಅಂತ. ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ, NGO ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್. ಇಲ್ಲಿ ತೋಟಗಾರಿಕೆ, ಅರಣ್ಯ ಜೊತೆಗೆ ಮೆಡಿಕಲ್ ಪ್ಲಾಂಟ್ಸ್ ಕೂಡ ಲಭ್ಯ. ಕರೆ ಮಾಡಿ 8870416833 ಅಥವಾ 9880547573. ಅಂದ್ರೆ ಜನತೆ ಬೈದ್ರು ನಂಗೆ ಆಶೀರ್ವಾದ ಕೊಟ್ಟಂಗಿಲ್ಲ. 2 ಲಕ್ಷ ಕೊಡಿ, 2 lakhs. ವಿತೌಟ್ ಮೇಕಪ್ ಇದ್ರೆ ಇಷ್ಟನಾ, ಮೇಕಪ್ ಅಲ್ಲಿ ಇದ್ರೆ ಇಷ್ಟನಾ ಅಂತ ಕೇಳ್ತಾರೆ. ಚಿಕ್ಕ ಮಗುವಿಂದಾನೆ ನಂಗೆ ಕಣದಲ್ಲೂ ಬಂದ್ಬಿಟ್ಟೈತೆ ಕಪಾಲ್ ಮಚ್ಚಿನೇ. ನಾನು ರೀಲ್ಸ್ ಬಿಡಲ್ಲ, ನಾನು ಜನಕ್ಕೆ ಇಂಟರ್ವ್ಯೂ ಕೊಡ್ಲೇಬೇಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಫ್ರೀಡಮ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂಜಾ ಶಿವಕುಮಾರ್. ಎಸ್, ಇವಾಗ ನಾನು ಎಲ್ಲಿದ್ದೀನಪ್ಪ ಅಂತ ಅಂದರೆ ಫ್ರೀಡಮ್ ಟಿವಿಯಿಂದ ಹಿಂಗೆ ಬಂದೆ. ಅಂದರೆ ನಮ್ಮ ಫ್ರೀಡಮ್ ಟಿವಿಗೆ ತುಂಬ ಸಮೀಪ ಇರುವಂತಹ ಜಾಗ ಇದು, ಎಲ್ಲರ ಫೇವ್ರೆಟ್ ಜಾಗ. ಸೊ ಎಸ್, ಅಪ್ಪು ಸರ್ ಮನೆ ಮುಂದೆ ನಾವಿದ್ದೀವಿ. ಅಪ್ಪು ಸರ್ ಮನೆ ಮುಂದೆ ಇದ್ದೀವಿ, ನೀವು ನೋಡ್ತಾ ಇರ್ಬೋದು, ನಾವು ಬರ್ತಾ ಇದ್ದೀವಿ. ಸೊ ಎಸ್, ಅಂದರೆ ಫ್ರೀಡಮ್ ಟಿವಿಗೆ ತುಂಬ ಸಮೀಪ ಇರುವಂತಹ ಮನೆ ಇದು. ಸೊ ಹಾಗಾಗಿ ಇಲ್ಲಿ ಒಬ್ರದ್ದು ಸ್ಪೆಷಲ್ ಇಂಟರ್ವ್ಯೂ ಮಾಡೋಣ ಅನ್ನುವಂತಹ ಕಾರಣಕ್ಕೆ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು, ಬಹುಶಃ ಬಹಳ ಜನ ನೋಡಿರಲ್ಲ ಅಪ್ಪು ಸರ್ ಮನೆ ಹೇಗಿರುತ್ತೆ ಹೇಗೆ ಅಂತ. ಸೊ ಅಪ್ಪು ಸರ್ ಮನೆ ಇರೋದು ಸದಾಶಿವನಗರದಲ್ಲಿ, ಜೊತೆಗೆ ನಮ್ಮ ಫ್ರೀಡಮ್ ಟಿವಿ ಇರೋದು ಕೂಡ ಸದಾಶಿವನಗರದಲ್ಲಿ. ನೀವು ನೋಡ್ತಾ ಇರ್ಬೋದು, ಇನ್ನೇನು ಅಪ್ಪು ಸರ್ ಮನೆ ಮುಂದೆ ಹೋಗ್ತಾ ಇದ್ದೀವಿ. ನೀವು ತೋರಿಸ್ತಾ ಹೋಗ್ತೀವಿ ಅಪ್ಪು ಸರ್ ಮನೆ ಹೇಗಿದೆ. ಬಹಳಷ್ಟು ಜನ ನೋಡಿರಲ್ಲ, ಈಗ ಬೇರೆ ಬೇರೆ ಊರಿನವರೆಲ್ಲ ಬಂದು ನೋಡೋಕ್ಕಾಗಿರಲ್ಲ, ಆದರೂ ಕೂಡ ನಾವು ಇಲ್ಲಿ ತೋರಿಸ್ತೀವಿ ನೋಡಿ ಅಪ್ಪು ಸರ್ ಮನೆ ಯಾವ ರೀತಿ ಆಗಿದೆ ಅಂತ. ಸೊ ಕಂಪ್ಲೀಟಾಗಿ ತೋರಿಸ್ತೀವಿ, ಜೊತೆಲೆ ಅಪ್ಪು ಸರ್ ಬಗ್ಗೆ ಇನ್ನಷ್ಟು ಮಾತಾಡ್ತೀವಿ. ಇನ್ನಷ್ಟು ಮಾತಾಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಒಬ್ಬರು ಸ್ಪೆಷಲ್ ಗೆಸ್ಟ್ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್, ಈಗಂತೂ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿರೋದು ಸೋಷಿಯಲ್ ಮೀಡಿಯಾದ ಟ್ರೆಂಡಿಂಗ್ ಸ್ಟಾರ್ ಅಂತಲೇ ಕೇಳ್ಬೋದು. ಎಸ್, ಎಷ್ಟೇ ಟ್ರೋಲ್ ಆದರೂ ಕೂಡ ಇಲ್ಲ ಗುರು, ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ ಬಿಡ್ತಾನೆ ಇರ್ತೀನಿ ಅಂತ ಟ್ರೋಲ್ ಆಗ್ತಾನೆ ಇರ್ತಾರೆ. ಎಸ್, ಅವರೇ ನಮ್ಮ ಪ್ರೀತಿಯ ರೇಷ್ಮಾ ನನ್ನ ಜೊತೆ ಇರ್ತಾರೆ ಇವತ್ತು. ಎಸ್ ರೇಷ್ಮಾ, ಹಾಯ್. ಹಾಯ್ ರೇಷ್ಮಾ, ನನ್ನ ಗಂಟು ಹೋಗಿದೆ. ಸಲಾಮ್ ಅಲೈಕುಂ. ಪೂಜಾ ಅಂತ ತುಂಬಾ ಒಳ್ಳೆ ಹ್ಯಾಂಕರಿಂಗ್ ಇವರು. ನನ್ಗೆ ಫೋನ್ ಮಾಡಿದ ತಕ್ಷಣ ಓಡ್ ಬಂದೆ ನಾನು. ನಿಜವಾಗ ತುಂಬಾ ಖುಷಿ ಆಗ್ತಿದೆ ಇವ್ರು ನೋಡಿ ನನಗೆ. ಆಮೇಲೆ ನಾನು ಕನ್ಸು ಅಂದ್ಕೊಂಡಿದ್ದಿಲ್ಲ ಇಲ್ಲಿ ಬಂದು ನಾವು ಶೂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಗ್ತಿದೆ ನನಗೆ. ನನ್ನ ಜೊತೆ ನಮ್ಮ ಹಸ್ಬೆಂಡು ಬಂದವರೇ. ಹಸ್ಬೆಂಡ್ ಬಂದಿದ್ದಾರೆ ನೋಡಿ. ಓಕೆ, ನಿಮ್ಮ ಇಂಟ್ರೊಡಕ್ಷನ್ ಸರ್ ನೀವೇ ಹೇಳ್ಬಿಡ್ತೀರಾ ಅಥವಾ ಅವ್ರು ಹೇಳ್ತಾರಾ? ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ, ನೀವ್ ಓಡಾಡ್ತಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ತಕ್ಷಣ ಬಾಕಿ ಹಣನ ನಿಮಗ್ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ತುಂಬಾ ಕನಸಿತ್ತು ಅಪ್ಪು ಸರ್ ಮನೆ ಹತ್ರ ಬಂದು ನಮ್ಮ ಮಿಸ್ಸಸ್ ಕರ್ಕೊಂಡ್ ಬಂದು ತೋರಿಸ್ಬೇಕು ಅಪ್ಪು ಸರ್ ಮನೆ ಹೆಂಗಿದೆ ಅಂತ ಹೇಳಿ. ಅದಕ್ಕೆ ಹಿಂಗೆ ಕರ್ಕೊಂಡ್ ಬಂದೆ, ನೀವು ಸಿಕ್ಕಿದ್ದೀರಾ, ತುಂಬಾ ಖುಷಿ ಆಯ್ತು ಅಪ್ಪು ಸರ್ ಮನೆ ಹತ್ರ ಬಂದಿರೋದಕ್ಕೆ. ನಮ್ಗಂತೂ ಇವಾಗ್ಲೂ ಕನ್ಸೆ ಅನ್ಸ್ತಾ ಇದೆ ಇಲ್ಲಿ ಬಂದು ಶೂಟ್ ಮಾಡ್ತಿರೋದು. ಈ ಮನೆ ನಾನು ನೋಡ್ತೀನೋ ಇಲ್ವಾ ಅಂತ ಅನ್ಕೊಂಡಿದ್ದೆ, ಬಟ್ ನೋಡ್ತಾ ಇದ್ದೀನಿ, ನಂಗೆ ತುಂಬಾ ಖುಷಿ ಆಗ್ತಿದೆ. ಈ ಮನೆ ನೋಡ್ತಾ ಅಪ್ಪು ಸರ್ ಜ್ಞಾಪಕ ಬರ್ತಿದೆ ನನಗೆ. ನಿಜವಾಗ್ಲೂ ಇವಾಗ್ಲೂ ಮೈಂಡ್ ಅಲ್ಲಿ ಮನಸ್ಸಲ್ಲಿ ಅವರು ಹೋಗಿಲ್ಲ, ತುಂಬಾ ಕಷ್ಟ ಆಗ್ತಿದೆ ನನಗೆ ಈ ಮನೆ ನೋಡ್ಬಿಟ್ಟು ಅವ್ರು ಜ್ಞಾಪಕ ಬಂದ್ಬಿಟ್ಟು ನನಗೆ. ಹೌದು, ಅವರ ಸಿನಿಮಾಗಳು ನಿಮಗೆ ಯಾವ್ದು ಫೇವ್ರೆಟ್? ಅಪ್ಪು ಸರ್ ಸಿನಿಮಾಗಳು ಯಾವ್ದು ಫೇವ್ರೆಟ್? ತುಂಬಾ ಇದೆ. ರಕ್ಷಿತಾ ಮೇಡಮ್ ಜೊತೆ ಮಾಡಿರೋದು, ರಮ್ಯಾ ಮೇಡಮ್ ಹತ್ರ ಮಾಡಿರೋದು ತುಂಬಾ 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 ನೋಡಿದೀನಿ ನಾನು. ಆನಂದ್ ಅದು ಫಿಲಮ್ ಅಂತ ನೋಡಕ್ಕೆ ಕನ್ಸ್ ಆಗೋದು ನಂಗೆ. ಅವ್ರ ಸಾಂಗ್ ಅಂದ್ರೆ ಇವಾಗ್ಲೂ ನನ್ ಟಿವಿ ಒಳಗಡೆ ಹೋಗ್ತಿದೆ. ಓಕೆ, ಅಪ್ಪು ಸರ್ ಮನೆ ಮುಂದೆ ಇದೀವಿ. ಸೊ ಯಾವ್ದಾದ್ರು ಒಂದು ಸಾಂಗ್ ಬರ್ಬೋದಾ? ಬನ್ನಿ ಬನ್ನಿ ಬನ್ನಿ, ಮಾತಾಡ್ಕೊಳ್ತಾ ಹೋಗೋಣ, ಆರಾಮಾಗಿ ಮಾತಾಡ್ಕೊಳ್ತಾ ಹೋಗೋಣ. ನಿಮ್ಮದೇ ಟೈಮ್ ಇದು, ನಿಮ್ಮದೇ ರೋಡ್ ಇದು ಇವತ್ತು.
ಫುಲ್ ಆರಾಮಾಗಿ ಮಾತಾಡ್ಕೊತ ಹೋಗೋಣ. ಸೊ ಹೇಳಿ ಒಂದು ಯಾವುದಾದ್ರೂ ಒಂದು ಹಾಡು, ಅಪ್ಪು ಸರ್ದು ಯಾವುದಾದ್ರೂ ಒಂದು ಸಾಂಗ್ ಹೇಳಿ. ನೋಡಿ ಅಪ್ಪು ಸರ್ ಮನೆ ಮುಂದೆ ಚೆನ್ನಾಗಿದೆ ನೋಡಿ, ಫುಲ್ ರೂಮು ಸಖತ್ತಾಗಿದೆ. ನೋಡ್ತಾ ಇದ್ದೀನಲ್ಲ ನಾನು ಪುಣ್ಯವಂತ ನಿಜವಾಗ್ಲೂ. ಎಷ್ಟು ಜನ ಬೆಂಗಳೂರಲ್ಲಿ ಇದ್ದಾರೆ, ಬಟ್ ಅವ್ರ ಡ್ಯೂಟಿ, ಅವ್ರ ಆಫೀಸು, ಅವ್ರ ಮನೆ ಅದೇ ಆಯ್ತು. ಬಟ್ ಇಲ್ಲಿ ಬಂದು ನಾವು ನೋಡ್ತಾ ಇದೀವಲ್ಲ, ನಾನು ನಿಜವಾಗ್ಲೂ ನಾನೇ ಪುಣ್ಯವಂತೆ. ನಾನು ನರ್ವಸ್ ಆಗ್ಬಿಟ್ಟಿದ್ದೀನಿ ಈ ಮನೆ ನೋಡ್ಬಿಟ್ಟು. ಯಾವತ್ತಾದ್ರೂ ಮೀಟ್ ಆಗಿದ್ರಾ ಪುನೀತ್ ಸರ್? ನಾನು ಕಣ್ಮನ್ಸಲ್ಲಿ ನೋಡಿಲ್ಲ, ಬಟ್ ಟಿವಿ ನೋಡಿದ್ದೀನಿ ತುಂಬಾ. ಓಕೆ ಓಕೆ. ಅಲ್ಲಿ ನಾವು ಅಲ್ಲಿ ಫುಲ್ ಬ್ಯಾಕ್ ಗ್ರೌಂಡ್ ಇದೆ, ಸಖತ್ತಾಗಿದೆ, ನೀವು ನೋಡ್ತಾ ಇರ್ಬೋದು. ಮನೆ ಕೂಡ ನೋಡಿ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಆಮೇಲೆ ನಂಗೆ ಗೊತ್ತಿಲ್ಲ, ನಾನು ಯಾವತ್ತೂ ಒಳಗೆ ಹೋಗಿಲ್ಲ. ಎಷ್ಟು ಸ್ವಚ್ಛವಾಗಿದ್ರು ಅಷ್ಟೇ ಸ್ವಚ್ಛವಾಗಿದೆ. ಹೌದು ಹೌದು ಹೌದು, ಎಷ್ಟು ಸ್ವಚ್ಛವಾಗಿತ್ತೋ ಅಷ್ಟೇ ಸ್ವಚ್ಛವಾಗಿದೆ. ಆಮೇಲೆ ಅವ್ರು ಈಗಲೂ ನಮ್ಮ ಜೊತೆಲಿಲ್ಲ ಅಂದರೆ ಅದು ನಮ್ಗೆ ಊಸಕ್ಕೂ ಆಗಲ್ಲ. ಈ ಜಾಗ ನೋಡಿದ ತಕ್ಷಣ ನಮಗೆ ಪ್ರತಿ ಕ್ಷಣನೂ ನಮಗೆ ಅಪ್ಪು ಸರ್ ನೆನಪಾಗ್ತಾರೆ. ಓಕೆ ನೋಡಿ, ಅಪ್ಪು ಸರ್ ಮನೆ ಮುಂದೆ ಒಂದು ದೇವ್ರದ್ದು ಇದಿದೆ. ಸೊ ಬಹಳ ಜನ ನೋಡಿರಲ್ಲ. ನಾವು ಬಂದಿರೋದು ನಾವೇ ಪುಣ್ಯವಂತರು ಇಲ್ಲಿ. 17 ವರ್ಷ ಆಯ್ತು ನಾವು ಇಲ್ಲಿ ಬಂದು ಬೆಂಗಳೂರಿಗೆ. 17 ವರ್ಷ 17 ವರ್ಷ ಬೆಂಗಳೂರು ಬಂದು. ಅಂದ್ರೆ ನಾವು ಮದ್ವೆ ಆಗಿ 17 ವರ್ಷ ಆಯ್ತು, ಬಂದು ಒಂದು 25 ಇಯರ್ ಆಗಿದೆ. ಬಟ್ ಅವಾಗದಿಂದ ಇವತ್ತು ಗಂಟೆ ನಮ್ಮ ಪುನೀತ್ ರಾಜ್ಕುಮಾರ್ ಮನೆಯವರು ಸರ್ ಮನೆ ನೋಡಿಲ್ಲ, ಇವತ್ತೇ ನೋಡ್ತಿರೋದು ಫಸ್ಟ್ ಟೈಮ್. ಟಿವಿಲಿ ಅಂದ್ರೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಅವ್ರಿಗೆ ನೋಡ್ತಾ ಇರ್ತೀವಿ, ಅವ್ರ ಸಾಂಗೇ ಕೇಳ್ತಾ ಇರ್ತೀವಿ. ಬಟ್ ಮನೆ ನೋಡಿದ್ರು ಇದು ಫಸ್ಟ್ ಟೈಮ್ ನೋಡ್ತಿರೋದು. ಹೌದು, ತುಂಬಾ ಖುಷಿ ಆಗ್ತಿದೆ ನನಗೆ, ನನ್ನ ಮನಸ್ಸಿಂದ ಖುಷಿ ಆಗ್ತಿದೆ. ಹೇಳ್ಕೊಳಕ್ ಆಗ್ತಿಲ್ಲ, ಅಷ್ಟು ನರ್ವಸ್ ಆಗಿದ್ದೀನಿ ನಾನು. ಓಕೆ, ಬಟ್ ನಾನೇನಂತ ಹೇಳಿದೆ ಅಂತ ಅಂದ್ರೆ ಬರೀ ಜಸ್ಟ್ ಒಂದು ಇಂಟರ್ವ್ಯೂ ಮಾಡ್ತೀನಿ ಅಂತ ಕರೆಸಿದ್ದೆ. ಆದ್ರೆ ಲೊಕೇಶನ್ ಇನ್ನೂ ನಾನು ಏನೂ ಹೇಳಿರ್ಲಿಲ್ಲ. ಆದ್ರೆ ಈ ಲೊಕೇಶನ್ಗೆ ಕರ್ಕೊಂಡ್ಬರ್ತೀನಿ ಅನ್ನೋ ಐಡಿಯಾ ಏನಾದ್ರು ಇತ್ತ ಅಂತ ನಮಗೆ ಸರ್ಪ್ರೈಸ್ ಕೊಟ್ಟಿರೋದು ಪೂಜಾ ಮೇಡಮ್ ಇಲ್ಲಿ ಕರ್ಕೊಂಡ್ಬಂದು. ನಾವು ಫ್ರೀಡಮ್ ಚಾನಲ್ ಬಂದಿದ್ವಿ, ಬಟ್ ಅವರು ಇದೇ ಲೊಕೇಶನ್ ಅಂತ ಬಂದ್ಬಿಟ್ಟು ನಂಗೆ ಖುಷಿ ಕೊಟ್ಬಿಟ್ರು ತುಂಬಾ. ಈ ಮನೆ ನೋಡ್ಬಿಟ್ಟು ನಂಗಂತೂ ತುಂಬಾ ಖುಷಿ ಆಯ್ತು. ಕನ್ನಡ ಜನತೆ ಯಾಕೆ ಕೈ ಹಿಡಿದಿದ್ರು ಅಂತ ಹೇಳಿದ್ರೆ ಇವಾಗ ಗೊತ್ತಾಗ್ತಿದೆ ನನಗೆ ಏನಕ್ಕೆ ಅಂತ ಹೇಳ್ಬಿಟ್ಟು. ಹೌದು ಅಲ್ವಾ? ತುಂಬಾ ಖುಷಿ ಆಗ್ತಿದೆ ನನಗೆ. ಎಸ್, ಫೈನ್. ಓಕೆ, ಇನ್ನು ಮಾತಾಡ್ತಾ ಹೋಗೋಣ ರೇಷ್ಮಾ, ಇನ್ನಷ್ಟು ನಿಮ್ಮ ಬಗ್ಗೆ ಮಾತಾಡ್ತಾ ಹೋಗೋಣ. ಹಿಂಗೆ ಅಲ್ಲೇ ಹೋದ್ರೆ ಒಂಚೂರು ಮುಂದಕ್ಕೆ ಹೋದ್ರೆ ಡಿ ಕೆ ಶಿವಕುಮಾರ್ ಸರ್ ಅವ್ರ ಮನೆ ಕೂಡ ಇದೆ. ಹೌದು, ನೀವು ನೋಡಿಲ್ಲ ಅನ್ಸುತ್ತೆ ಸದಾಶಿವ ನಗರದಲ್ಲಿ. ಆಲ್ಮೋಸ್ಟ್ ಎಲ್ಲ MLA MP ಗಳ ಮನೆನೂ ಇಲ್ಲೇ ಇರುತ್ತೆ ಸದಾಶಿವ ನಗರದಲ್ಲಿ. ಎಸ್ ರೇಷ್ಮಾ, ನನಗೆ ಬಹಳಷ್ಟು ಜನ ಹೇಳ್ತಾ ಇದ್ರು, ಅಂದರೆ ನನ್ನ ಕಮೆಂಟ್ಸ್ಗಳಲ್ಲಿ ನೋಡ್ತಾ ಇದ್ದೆ, ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಮೇಡಮ್, ನಿಮ್ಮ ಹೆಸರೇನು, ನಿಮ್ಮ ಊರು ಯಾವುದು, ಯಾಕೆ ರೀಲ್ಸ್ ಈ ಥರ ಮಾಡ್ತೀರಾ, ಅಳ್ಕೊಂಡು ಮಾಡ್ತೀರಾ, ಕೆಲವರು ಟ್ರೋಲ್ ಮಾಡ್ತಾರೆ, ಕೆಲವರು ನಗ್ತಾ ನಗ್ತಾ ಹೇಳ್ತಾರೆ ಮೇಡಮ್ ನಿಮ್ಮ ರೀಲ್ಸ್ಗಳು ತುಂಬ ಚೆನ್ನಾಗಿದೆ ಅಂತ. ಸೊ ನಿಮ್ಮ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋ ಕುತೂಹಲ ಜಾಸ್ತಿ ಆಯಿತು, ಜೊತೆಗೆ ನನಗೂ ಜಾಸ್ತಿ ಆಯಿತು. ಸೊ ಹಾಗಾಗಿ ನಿಮ್ಮ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋ ಅಂತಹ ಒಂದು ಪ್ರಯತ್ನ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀನಿ. ಸೊ ಹೇಳಿ ರೇಷ್ಮಾ, ಮೂಲತಃ ಎಲ್ಲಿಯವರು, ಹೇಗೆ ಸ್ಟಾರ್ಟ್ ಆಯಿತು ನಿಮ್ಮ ಸೋಷಿಯಲ್ ಮೀಡಿಯಾ ಜರ್ನಿ, ಇದ್ರ ಬಗ್ಗೆ. ಮತ್ತೆ ಜೀವನ ಅನ್ನೋದು ಒಂದು ಏಳು ಬೀಳು ಇದ್ದಂಗೆ, ಒಂದು ಬೇವು ಬೆಲ್ಲ ಇದ್ದಂಗೆ. ಕಷ್ಟ ಸುಖ ಅನ್ನೋದು ಎಲ್ಲರಿಗೂ ಇರುತ್ತೆ, ಎಲ್ಲ ಜನತೆಗೂ ಇರುತ್ತೆ ಕಷ್ಟ ಸುಖ. ಎಂಥವ್ರಿಗೆ ಇಲ್ಲ ಅನ್ನಂಗಿಲ್ಲ, ಎಂಥ ದೊಡ್ಡ ಮನುಷ್ಯರಿಗೆಲ್ಲ ಕಷ್ಟ ಸುಖ ಇದ್ದೇ ಇರುತ್ತೆ. ಬಟ್ ನನ್ನ ಮನಸ್ಸಲ್ಲಿ ಏನು ಗೊತ್ತಾ, ಎಷ್ಟೇ ಓಡಾಟ ಮಾಡಿ ಮುಂದೆ ಬಂದಿದ್ದೀನೋ ನನಗೆ ಗೊತ್ತದು. ಈ ಥರ ಮಾತಾಡಬೇಡ್ದು, ಜನತೆ ಎಷ್ಟು ಬ್ಯಾಡ್ ಕಮೆಂಟ್ಸ್ ಮಾಡಿದ್ರು, ಹಂಗಾದ್ರೂ ನಾನು ತಲೆಯನ್ನೇ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ನಾನು ಓದಕ್ಕೆ ಹೋಗಲ್ಲ, ಅದು ಬ್ಯಾಡ್ ಕಮೆಂಟ್ಸ್ ಹಾಕೋದು. ಯಾಕಂದ್ರೆ ನನಗೆ 6ನೇ ಕ್ಲಾಸ್ 7ನೇ ಕ್ಲಾಸ್ ಓದಿದ್ದೀನಿ ನಾನು. ಬ್ಯಾಡ್ ಕಮೆಂಟ್ಸ್ ನಾನು ಓದಲ್ಲ, ನನ್ನ ಮಕ್ಳಿಗೂ ಕೊಡೋಲ್ಲ ಓದಿ ಅಂತ ಹೇಳ್ಬಿಟ್ಟು. ಖುಷಿಯಾಗಿ ಅವರೇ ಕಳಿಸ್ತಾರೆ, ಅವರೇ ಕಳಿಸಿ ಅವರೇ ಸಾಕಾಗ್ಬಿಟ್ಟು ಆಮೇಲೆ ಒಳ್ಳೆ ಕಮೆಂಟ್ಸ್ ಸ್ಟಾರ್ಟ್ ಆಯ್ತು ನನಗೆ ಇವಾಗ. ಒಳ್ಳೆ ಕಮೆಂಟ್ಸ್ ಸ್ಟಾರ್ಟ್ ಆಗಿ. ಎಸ್, ಎಕ್ಸಾಕ್ಟ್ಲಿ. ಯಾಕಂದ್ರೆ ಮುದ್ದೆ ಒಂದು ಹೆಜ್ಜೆ ಇಟ್ಟಿದ್ರೆ ಅದು ಎಳೆಯವರು ತುಂಬಾ ಜನ ಇರ್ತಾರೆ. ಹೆಜ್ಜೆ ಮುಂದೆ ಹೋಗ್ತಾ 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 ಇವಾಗ ಮೆಟ್ಲೆ ಹಿಂಗೆ ಹತ್ತೀವಿ ನಾವು, ಹಂಗೆ ಹತ್ಕೊಂಡು ಹೋಗ್ತಾ ಇದೀವಿ. ಎಳೆಯವರು ತುಂಬಾ ಜನ ಇರ್ತಾರೆ. ಅದಕ್ಕೆ ನಾವು ತಲೆ ಕೆಟ್ಟಿಸ್ಕೋಬೇಡ್ದು, ತಲೆನ ಕೆಟ್ಟಿಸ್ಕೋಬೇಡ್ದು. ಬಟ್ ನಾವು ಮುಂದೆ ಬೆಳಿಬೇಕಂದ್ರೆ ಹಿಂದೆ ತಿರುಗಿ ನೋಡ್ಬೇಡ್ದು. ಆನೆ ಹೋಗ್ತಾ ಇರುತ್ತೆ, ಆನೆ ಹೆಂಗ್ ಅಂತ ಬಾಲ ಅಲ್ಲಾಡ್ಸ್ತಾ ಇರುತ್ತೆ. ಅದು ಏನಕ್ಕೆ ಬಾಲ ಅಲ್ಲಾಡ್ಸತ್ತಂದ್ರೆ ಐ ಡೋಂಟ್ ಕೇರ್ ಅಂತ. ಅದಕ್ಕೋಸ್ಕರ ನಾವು ಆ ಬಾಲಕ್ಕೆ ನಾವು ತಲೆ ಕೆಟ್ಟಿಸ್ಕೊಬಾರ್ದು. ನಾವು ಒಂಥರ ಆನೆ ಇದ್ದಂಗೆ, ಹಿಂದೆ ಬಾಲ ಇರುತ್ತೆ, ಅದನ್ನ ಅಲ್ಲಾಡ್ಸ್ತಾ ಇರಬೇಕು. ಏನಕ್ಕಂದ್ರೆ ಐ ಡೋಂಟ್ ಕೇರ್ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಬ್ಯಾಡ್ ಕಮೆಂಟ್ಸ್ಗೆ ನಾನು ಓದೋದು ಇಲ್ಲ, ನೋಡೋದು ಇಲ್ಲ. ಓಕೆ ರೇಷ್ಮಾ, ಆದ್ರೆ ಎಲ್ಲಿ ಅವರಪ್ಪ ನೀವು, ಎಲ್ಲಿ ಹುಟ್ಟಿದ್ದು ಬೆಳೆದಿದ್ದು, ಸ್ಕೂಲು ಕಾಲೇಜು ಏನು ಹೆಂಗೆ ಅಂತ ಇದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ನಮ್ದು ಊರ್ ಬಂದ್ಬಿಟ್ಟು ಹಾಸನ ಜಿಲ್ಲೆ, ಚಂದ್ರಪಟ್ಟಣ ತಾಲೂಕು. ನಾವು ಹುಟ್ಟಿದೆಲ್ಲ ಚಂದ್ರಪಟ್ಟಣದಲ್ಲಿ. ಒಂದು ಚಿಕ್ಕ ಹಳ್ಳಿ ಇದೆ, ನುಗ್ಗೇಹಳ್ಳಿ ಅಂತ. ನುಗ್ಗೇಹಳ್ಳಿ ನೋಡಿ, ಹಾಸನ ಹತ್ರ ನುಗ್ಗೇಹಳ್ಳಿ ಅನ್ನೋ ಒಂದು ಊರಲ್ಲಿ ಇವರು ಹುಟ್ಟಿರೋದು. ಬಹಳ ಜನಕ್ಕೆ ಕುತೂಹಲ ಇರುತ್ತೆ ರೇಷ್ಮಾ ಅವ್ರು ಎಲ್ಲಿಯವರು ಅಂತ. ನಾನು ಸುಮಾರು ಕಮೆಂಟ್ಸ್ಗಳಲ್ಲೂ ಕೂಡ ನೋಡಿದ್ದೀನಿ.
ನುಗ್ಗೇಹಳ್ಳಿ ಯಾರಾದರೂ ಹೇಳ್ತಾರ ನುಗ್ಗೇಹಳ್ಳಿಗೆ ಏನಾದ್ರು ಹೋದಾಗ ಏನಪ್ಪ ರೇಷ್ಮಾ ಮಿಂಚ್ತಾ ಇದೆಯಾ ರೀಲ್ಸ್ಗಳಲ್ಲಿ ಅಂತ ಏನಾದ್ರು ಹೇಳ್ತಿರ್ತಾರ? ನಾನು ಊರಿಗೆ ಹೋಗಿಲ್ಲ ಮೇಡಮ್, ತುಂಬಾ ವರ್ಷ ಆಗೋಯ್ತು ನಾನು ಹೋಗ್ಬಿಟ್ಟು. ನಮ್ಮ ಅಪ್ಪ ಸ್ವಲ್ಪ ಕಾಯಿಲೆ ಇದ್ರು ಅಂತ ಹೇಳ್ಬಿಟ್ಟು ಇವಾಗ ಅದ್ರಲ್ಲೂ ಹೇಳಿದ್ದೆ ನಾನು ವಿಡಿಯೋದಲ್ಲಿ, ನಮ್ಮಪ್ಪ ಹುಷಾರಿಲ್ಲ ಹೋಗ್ಬೇಕೋ ಇಲ್ವೋ ಗೊತ್ತಿಲ್ಲ ಕಮೆಂಟ್ಸ್ ಮಾಡಿ ನನಗೆ ಅಂತ ಅದನ್ನು ಹೇಳಿದ್ದೆ ನಾನು. ಆಮೇಲೆ ಮಾರನೇ ಬೆಳಗ್ಗೆ ನಾನು ನಿಜವಾಗ್ಲೂ ಹೋಗಿದ್ದೆ, ಹೋಗ್ಬಿಟ್ಟು ನಮ್ಮ ಅಪ್ಪನ ಸೇರ್ಕೊಂಡು ಮಾತಾಡ್ಸ್ಕೊಂಡ್ ಬಂದ್ಬಿಟ್ಟೆ. ಒಂದೇ ದಿವಸ ಇದ್ದಿದ್ದು, ಮತ್ತೆ ನಾನು ಹೋಗೇ ಇಲ್ಲ, ನಮ್ಮ ಅಪ್ಪನೇ ಬರ್ತಿದ್ರು. ಆಮೇಲೆ ನಮ್ಮ ಕುಟುಂಬದಲ್ಲಿ ಎಲ್ಲ ಅವ್ರಿಗೆ ಇಷ್ಟ ಇಲ್ಲ ನಾನು ಟಿಕ್ ಟಾಕ್ ಮಾಡ್ಬೇಕು, ಇನ್ಸ್ಟಾಗ್ರಾಮ್ ಈ ತರ ರೀಲ್ಸ್ ಮಾಡ್ಬೇಕು, ಅವ್ರಿಗೆ ಇಷ್ಟ ಇಲ್ಲ. ಹೋಗ್ಬೇಡಿ ಮಾಡಬೇಡಿ ಅಂತ ತುಂಬಾ ಜುಲ್ಮಿಂದ ನಂಗೆ ಹೇಳ್ಬಿಟ್ರು. ಬಟ್ ನಾನು ಮಾಡ್ತೀನಿ ಅಂತ ಯಾರಿಗೂ ಕರೆನೆ ಕಟ್ಸ್ಕೊಂಡಿಲ್ಲ, ಮಾಡ್ತಾ ಇದೀನಲ್ಲ ಅದಕ್ಕೆ ಸ್ವಲ್ಪ ಮಾತಾಡ್ತಾ ಇಲ್ಲ. ನನ್ಗೂ ತುಂಬಾ ದುಃಖ ಇದೆ, ನಮ್ಮ ಕುಟುಂಬದಲ್ಲಿ ಮಾತಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನನ್ಗೂ ತುಂಬಾ ದುಃಖ ಇದೆ. ಅಲ್ಲ, ಈ ಕುಟುಂಬದವರು ಮಾತಾಡ್ಸೋದು ಬಿಟ್ಟಿರೋ ಕಾರಣನೇ ರೀಲ್ಸ್ ಮಾಡೋದಕ್ಕೋಸ್ಕರನಾ? ನೋಡಿ, ರೀಲ್ಸ್ನಿಂದ ಈ ಲೆವೆಲ್ಗೆ ಫ್ಯಾಮಿಲಿಲಿ ತೊಂದರೆಗಳಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ರೇಷ್ಮಾ ಅವರೇ. ನಿಜವಾಗ್ಲೂ ರೀಲ್ಸ್ ಮಾಡೋದಕ್ಕೆ ಅವ್ರು ಮಾತಾಡ್ಸ್ತಾ ಇಲ್ವಾ? ಯಾಕೆ ಅಷ್ಟೊಂದು? ರೀಲ್ಸ್ ಈಸ್ ಜಸ್ಟ್ ಅನ್ ಎಂಟರ್ಟೈನ್ಮೆಂಟ್ ಅಷ್ಟೇ, ನಮ್ಮಲ್ಲಿರುವಂತಹ ಟ್ಯಾಲೆಂಟ್ನ ಹೊರ ಹಾಕೋಕ್ಕೆ ಒಂದು ಪ್ಲಾಟ್ಫಾರ್ಮ್ ಅಲ್ವಾ ರೇಷ್ಮಾ ಅವರೇ? ಸೊ ಅಲ್ಲಿಗೆ ಇದಕ್ಕೂ ಫ್ಯಾಮಿಲಿಗೂ ಸಂಬಂಧ ಇರಲ್ಲ. ಸೊ ಹೆಂಗೆ ಅಂತ ಅದೇ ನಾವು ಸ್ವಲ್ಪ ಜನ ಮುಸ್ಲಿಮ್ಸಲ್ಲಿ ಈ ಥರ ಎಲ್ಲ ಮಾಡಬೇಡ್ದು, ನೀ ಏನಕ್ಕೋಸ್ಕರ ಮಾಡ್ತೀಯಾ, ನಮ್ಗೆ ಇಷ್ಟ ಇಲ್ಲ ಅದೆಲ್ಲ ಬಿಟ್ಬಿಡು, ಬೇಡ ನಮಗೆ ಅಂತ ಹೇಳಿದ್ರು. ನಾನು ಕೇಳಿಲ್ಲ, ನಾನು ಮಾಡ್ತೀನಿ, ನನಗೆ ಇಷ್ಟ ಅದು ಅಂದರೆ ನಂದು ಹೊಟ್ಟೆ ಪಡೋದು ಏನೋ ಒಂದು ಬರುತ್ತೆ ಹೋಗುತ್ತೆ, ಒಂದು ಆ್ಯಕ್ಟಿಂಗ್ ಅದು. ಹೌದು, ಅದು ಒಂದು ಆ್ಯಕ್ಟಿಂಗ್ ಮಾಡಿದ್ರೆ ಏನಾಗುತ್ತೆ, ತಪ್ಪಿಲ್ವಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ. ಅದು ನಮ್ಮ ಮನೆಗೆ ಇಷ್ಟ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ, ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ನಿಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ? ನಮ್ಮ ಮನೆಯಲ್ಲಿ ಮನೆಯಲ್ಲಿ ಇಷ್ಟ ಇಲ್ಲ. ನಮ್ಮ ಅಮ್ಮ ಅಪ್ಪ, ನಮ್ಮ ಅಪ್ಪನಿಗೆ ಇಷ್ಟ. ಅಂದ್ರೆ ನೀನೇನೇ ಮಾಡೋದು ನೀನು ಹೊಟ್ಟೆ ಪಡಿಸು ಮಾಡ್ತಿದೀಯಮ್ಮ ಅಂತ ಹೇಳ್ತಾರೆ. ನಮ್ಮ ಅಮ್ಮನಿಗೆ ಅದಿಲ್ಲ, ಇಷ್ಟ ಇಲ್ಲ. ಅಂದ್ರೆ 5 ಹೊತ್ತು ನಮಾಜಿ ಹೊತ್ಕೊಂಡು ಅವರು ಬುರ್ಕ ಹಾಕೊಂಡು ಎಲ್ಲ ಒಳಗಡೆನೆ ಇರ್ತಾರೆ. ನಾನು ಹಾಕೋತೀನಿ ಇಲ್ಲ ಅನ್ನಲ್ಲ, ಬಟ್ ಅವ್ರಿಗೆ ಇಷ್ಟ ಇಲ್ಲ, ನೀನು ಮಾಡ್ತಿರೋದು ಇಷ್ಟ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ. ಹೌದಾ? ಆದರೆ ಅಮ್ಮ ಯಾವತ್ತು ನಿಮಗೆ ಈ ಥರ ಫೇಮಸ್ ಆಗ್ತಾ ಇದ್ದೀರಾ, ನಿಮ್ಮ ಮಗಳು ರೀಲ್ಸ್ ನೋಡಿ ನಾವು ನಗ್ತಾ ಇದ್ದೀವಿ, ಎಲ್ಲ ಒಂದು ಕಡೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಅಂತ ಹೇಳಿದ್ರು ಕೂಡ ಮಾಡಲ್ಲ. ನಾನು ಫೋನ್ ಮಾಡಿದ್ರು ಎತ್ತಲ್ಲ ಅವರು. ಯಾಕೆ? ಹೆಣ್ಣು ಮಕ್ಕಳಂದ್ರೆ ಬರೀ ಅಂದರೆ ಒಂದು 4 ಗೋಡೆಗಳ ಮಧ್ಯೆ ಸೀಮಿತ ಆಗಿರಬೇಕು ಅನ್ನೋದಾ ಏನು? ಅದೇ ಅವರು ಹೇಳ್ತಾರೆ, ನೀನು ಒಳಗಡೆ ಇರು, ಆಚೆಗಡೆ ಯಾಕೆ ಆ ಥರ ವೀಡಿಯೋದೆಲ್ಲ ಬರ್ತೀಯಾ, ಅದು ಮಾಡಬೇಡ, ನೀನು ವೀಡಿಯೋದು ಬರಬೇಡ, ನೀನು ಬೇಡ ಅಂತಾರೆ. ನಾನು ಬರ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ಫೋನೇ ಅಟೆಂಡ್ ಮಾಡಲ್ಲ, ಅವ್ರು ಮಾತಾಡ್ತಾನೆ ಇಲ್ಲ. ನನಗೆ ಫೋನು ಅಟೆಂಡ್ ಕೂಡ ಮಾಡಲ್ಲ. ಓಹೋ, ನಿಮ್ಮ ಮಕ್ಳ ಜೊತೆ ಮಾತಾಡ್ತಾರಾ? ಇಲ್ಲ, ಮಕ್ಳ ಜೊತೆ ಮಾತಾಡಲ್ಲ. ಓಕೆ, ಇನ್ನು ನಿಮ್ಮ ಹಸ್ಬೆಂಡಿಂದನೇ ಅನ್ಸುತ್ತೆ ಬಹುಶಃ ನೀವು ಇವತ್ತು ಈ ಲೆವೆಲಲ್ಲಿ ಇರೋದು. ಜೊತೆಲಿ ಭಾಳ ವೈರಲ್ ಆದಂತಹ ವಿಡಿಯೋ ಅದು, ನನ್ನ ಹಸ್ಬೆಂಡು ಕುಡ್ಕೊಂಡು ಬಂದು ಹೊಡೆದಿದ್ದಾರೆ. ಹೆಂಗೆ ಇರಲಿ, ನನಗೆ ನನ್ನ ದೇವ್ರು ಇದ್ದಂಗೆ ನಮ್ಮ ಯಜಮಾನ್ರು. ಅವ್ರು ಏನು ಮಾಡ್ತಾರೋ, ಮದ್ವೆ ಆದ್ಮೇಲೆ ಗಂಡ ಏನೇ ಆಗಿರ್ಲಿ, ಅವ್ರು ಕುಡಿತಾರೋ ಬಡಿತಾರೋ ಏನೇ ಆಗಿರ್ಲಿ, ಗಂಡನ್ ಬಿಟ್ಟು ಇರಕ್ಕಾಗಲ್ಲ. ಗಂಡನೇ ಸರ್ವಸ್ವ. ಗಂಡನೇ ಎಲ್ಲ ಹೆಣ್ಮಕ್ಳು ಅಷ್ಟೇ. ಅವ್ರು ಕುಡಿದ್ರು ಹೊಡೆದ್ರು ಅವರೇ ಬೇಕು, ನಮ್ಗೆ ಗಂಡ ಬೇಕು ಅನ್ಸಿತೀವಿ. ಯಾಕಂದ್ರೆ ಒಂದ್ಸಲಿ ಆಚೆಗಡೆ ಬಂದ್ಬಿಟ್ರೆ, ಅಪ್ಪ ಅಮ್ಮನ ಮನೆಯಿಂದ ಆಚೆಗಡೆ ಬಂದ್ಬಿಟ್ರೆ ಎಲ್ಲ 100 ವರ್ಷ ಬಾಳಾದೆ ಗಂಡನ ಜೊತೆ. ಅವ್ರು ಹೆಂಗೆ ಮಾಡ್ಲಿ, ಒಂದ್ 5 ನಿಮಿಷ ಬಿಟ್ಟಿರಕ್ಕಾಗಲ್ಲ ನಮ್ಗೆ. ಅವ್ರು ಹೊಡೆದ್ಬಿಟ್ಟು ಹೋದ್ರು ಅಯ್ಯೋ ನಮ್ಮ ಯಜಮಾನ್ರು ಹೋಗ್ತಾರಲ್ಲ, ಅವ್ರು ಬಂದು ನಮ್ಗೆ ಸಮಾಧಾನ ಮಾಡ್ಬೇಕು ಅನ್ಸುತ್ತೆ, ಮನ್ಸೊಳಗಡೆ ಹೇಳ್ಕೊಳಕ್ಕಾಗಲ್ಲ, ಹಂಗ ಅನ್ಸುತ್ತೆ. ನಿಮ್ ಪ್ರೀತಿ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಗಂಡನೇ 100 ವರ್ಷ ಬಾಳ್ಬೇಕು ಅವ್ರ ಜೊತೆ. ನಾವು ಕಷ್ಟ ಸುಖ ಯಾರಿಗಿರಲ್ಲ, ಎಲ್ಲರಿಗೂ ಇರುತ್ತೆ, ಹೆಣ್ಮಕ್ಳಿಗೂ ಇರುತ್ತೆ. ಯಾರ ಮನೇಲಿ ಕುಡಿತಾ ಇಲ್ಲ ಇವಾಗ, ಎಲ್ಲರ ಮನೇಲಿ ಕುಡಿತಾರೆ. ಅದೊಂದು ಅಭ್ಯಾಸ ಏನು ಮಾಡೋಕ್ಕಾಗಲ್ಲ. ನೀವು ಕುಡಿಬೇಡಿ, ನೀವು ಹಂಗೆ ಅಂತ ಹೇಳೋಕೆ ಹೋಗ್ಬೇಡ್ದು. ಯಾಕಂದ್ರೆ ಅವ್ರು ಅದು ದುಡಿತಾರೆ, ಬೆಳಗಿಂದ ಸಾಯಂಕಾಲ ದುಡಿತಾರೆ. ಏನೋ ಕೈಕಾಲು ನೋವು ಇರುತ್ತೆ, ಏನೋ ಬೇಜಾರಿರುತ್ತೆ, ಆಫೀಸ್ ಟೆನ್ಷನ್ ಇರುತ್ತೆ, ಅದಕ್ಕೆ ಒಂದು ಚೂರು ಏನೋ ಕುಡ್ಕೋತಾರೆ. ಅಷ್ಟು ಬಿಟ್ರೆ ಹೆಂಡತಿಗಳಿಗೆ ಅವ್ರಿಗೆ ಏನು ದುಃಖ ಕೊಡಲ್ಲ. ಬಟ್ ಏನಾರ ಹೇಳಿದ್ರು ನಾವು ಅವ್ರನ್ನ ಶ್ರಮಿಸ್ಬೇಕು. ಯಾಕಂದ್ರೆ ಅವರು ನಮ್ಗೆ ಸಾಕ್ತಾರೆ, 100 ವರ್ಷಗಂಟ ಬಾಳಿಸ್ತಾರೆ. ನಮ್ಗೆ ನಮ್ಮ ಮಕ್ಕಳು ಮುಖ ನೋಡ್ಬೇಕು, ನಮ್ಮ ಗಂಡನ ಮುಖ ನೋಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳೋದು ನಂಗೆ ಇಷ್ಟಪಡ್ತೀವಿ. ಸೂಪರ್ ಎಂತ ಗುಣ ನೋಡಿ ರೇಷ್ಮಾ ಅವ್ರದ್ದು. ಈಗ ನೋಡಿ, ಇತ್ತೀಚಿನ ದಿನಗಳಲ್ಲಿ ಹೆಂಗೆ ಅಂದರೆ ಡಿವೋರ್ಸ್ ತೊಗೊಳಕ್ಕೆ ಒಂದು ಕಾರಣಗಳು ಹೇಳ್ತಾರೆ. ಕುಡಿತಾನೆ, ಏನದು ದುಡಿಯಲ್ಲ, ಈ ಥರದ್ದು ಏನಾದರೂ ಒಂದು ಕಾರಣ ಹೇಳ್ಕೊಂಡು ಡಿವೋರ್ಸ್ ಮಾಡೋರೇ ಜಾಸ್ತಿ ಇತ್ತೀಚೆಗೆ. ಆದರೂ ಕೂಡ ನಮ್ಮ ರೇಷ್ಮಾ ನೋಡಿ, ಅವರು ಅಷ್ಟು ಜನ ಹೆಣ್ಣು ಮಕ್ಕಳಿಗೆ ಏನು ಈ ಡಿವೋರ್ಸ್ ಕೊಡ್ತಾರೆ ಅವ್ರಿಗೆಲ್ಲ ಒಂದಷ್ಟು ಮಾದರಿಯಾಗಿದ್ದಾರೆ. ಮಾದರಿಯ ಮಾತುಗಳನ್ನು ಕೂಡ ಆಡಿದ್ರು. ತುಂಬ ಖುಷಿ ಆಯಿತು ರೇಷ್ಮಾ. ಬಟ್ ನಾನು ತುಂಬ ವೀಡಿಯೋಗಳಲ್ಲಿ ಗಮನಿಸ್ತಾ ಇರ್ತೀನಿ, ನೀವು ವಿಡಿಯೋ ಮಾಡ್ತಾ ಇರ್ತೀರಾ, ರೊಮ್ಯಾಂಟಿಕ್ಕಾಗಿ ವೀಡಿಯೋಗಳನ್ನ ಮಾಡ್ತಿರ್ತೀರಾ. ಆದರೆ ಸರ್ರು ಫೋನಲ್ಲಿ ಇರ್ತಾರೋ, ಇನ್ನೇನರಲ್ಲೋ ಬ್ಯುಸಿ ಇರ್ತಾರೋ, ಯಾಕೆ ಅವರು ಸ್ಪಂದಿಸಲ್ವಾ, ಹೇಗೆ ಅಂತ? ನಾಚಿಕೆನೆ. ಆಮೇಲೆ ಮಾತಾಡಕ್ ಒಂಥರ ನರ್ವಸ್ ಆಗ್ತಾರೆ ಅವರು.
ಅಂದ್ರೆ ಜಾಸ್ತಿ ಮಾತಾಡಕ್ಕೆ ಅಷ್ಟು ಇದಾಗಲ್ಲ, ಏನ್ ಮಾತಾಡ್ಬೇಕು ಅಂತ ನನ್ಗೆ ಇವಾಗ ಯಾರ ಹತ್ರನೂ ಜಾಸ್ತಿ ಮಾತಾಡಲ್ಲ ಅಂದ್ರೆ ಸೈಲೆಂಟ್ ಆಗಿ ಇದ್ದು ವೈಲೆಂಟ್ ಆಗ್ಬಿಡ್ತಾರೆ ಹಂಗೆ. ನಾವು ಬಡ ಬಡ ಅಂತ ಮಾತಾಡ್ತೀವಿ, ನಮ್ಮ ಮನಸ್ಸಲ್ಲಿ ಏನೂ ಇರಲ್ಲ. ಅವ್ರು ಸೈಲೆಂಟ್ ಆಗಿ ಇದ್ದೇವೆ ವೈಲೆಂಟ್ ಆಗ್ಬಿಡ್ತಾರೆ. ಓಕೆ ಸರ್, ನಿಮಗೆ ಖುಷಿ ಇದೆನಾ ನಿಮ್ಮ ವೈಫ್ ಈ ತರ ಒಂದು ಬೆಳೀತಾ ಇರೋದಾಗಿರ್ಬೋದು, ರೀಲ್ಸ್ ಮಾಡೋದ್ರಿಂದ ಇಷ್ಟೊಂದು ಮೇಡಮ್ ನಾವು ನಿಮ್ಮಿಂದ ನಗ್ತಾ ಇದ್ದೀವಿ ಅನ್ನುವಂಥ ಮಾತುಗಳನ್ನೆಲ್ಲ ಹೇಳ್ತಾರೆ. ಸೊ ಏನು ಅನ್ಸುತ್ತೆ? ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ಸ್ವಲ್ಪ ಕೆಲವರು ನಮ್ಮ ಬಗ್ಗೆಯಲ್ಲಿ ಏನೇನೋ ತಪ್ಪಾಗಿ ಹೇಳಿ ತಪ್ಪಾಗಿ ಮಾತಾಡಿ ಏನೇನೋ ಇದು ಮಾಡಿದ್ರು, ಹೆಂಗ ಆ ಥರ ಈ ಥರ ಅದು ಮಾಡ್ತಾರೆ. ಓಕೆ, ಆಮೇಲೆ ಗೊತ್ತಾಗ್ಬಿಡ್ತು ಅದರಿಂದ ಏನಿಲ್ಲ, ನಿನ್ ಪಾಟ್ ನೀನ್ ಮಾಡಮ್ಮ, ಏನ್ ಬೇಕಾದ್ರೆ ನಾನಿದ್ದೀನಿ, ಹೆಂಗ್ ಬೇಕಾದ್ರೆ ನಿನ್ ಇಷ್ಟ ಬಂದಂಗ ಇರೋ, ಯಾರು ಇರ್ತೀಯ ನೀನ್ ಹಂಗಿರೋ, ಏನ್ ಬೇಕು ಹಂಗ್ ಮಾಡು ಅಂದ್ರೆ. ಮೊನ್ನೆ ಹೇಳಿದ್ರು ಜಿಮ್ಗೆ ಹೋಗ್ಬೇಕು ಅಂತ ಹೇಳಿ, ಸರಿ ಜಿಮ್ಗೂ ಕರ್ಕೊಂಡೋಗಿ ನಾನೇ ಡ್ರಾಪ್ ಆಗ್ತೀನಿ, ತಿರ್ಗಾ ಜಿಮ್ಮಿಗೆ ಬೇರೆ ಜಾಯಿನ್ ಆಗಿದ್ದಾರಾ? ನೀವೇ ಜಾಯಿನ್ ಮಾಡಿದ್ದಾ? ಓಕೆ ಓಕೆ, ತಿರ್ಗಾ ಕರ್ಕೊಂಡ್ಬರ್ತೀನಿ, ನಾನೇ ಕರ್ಕೊಂಡ್ಬರ್ತೀನಿ ಜಿಮ್ಮಿಗೆ ಹೋಗಿ. ಅಲ್ಲಿ 1 ಅವರ್ ಆಗುತ್ತೆ, 1 ಅವರ್ ಅಲ್ಲೇ ವೇಟ್ ಮಾಡಿ ಕರ್ಕೊಂಡ್ ಬರ್ತೀನಿ. ಹೆಂಗ್ ಬೇಕಾದ್ರೆ ಹಂಗಿರಮ್ಮ ಅಂತ ಹೇಳಿದೀನಿ. ಏನ್ ಬರುತ್ತೆ, ಹೆಂಗ್ ಇಷ್ಟ ಬರುತ್ತೆ ಹಂಗಿರು, ನನ್ ನಂಬಿ ಅಂದಿರೋದು ಅದಕ್ಕೆ. ಓಕೆ ಓಕೆ, ಆದ್ರೆ 1 ಅವರ್ ವೇಟ್ ಮಾಡಿ ಅವ್ರು ಅಂದ್ರೆ ಹೆಂಡ್ತಿ ಏನ್ ಇಷ್ಟನೋ. ಆದ್ರೆ ಮತ್ತೆ ಅವತ್ತು ಒಂದು ವಿಡಿಯೋ ವೈರಲ್ ಆಯ್ತಲ್ಲ, ಏನ್ ಇನ್ಸಿಡೆಂಟ್ ಅದ, ಏನ್ ಆಗಿದೆ ಆಕ್ಚುಲ್ ಆಗಿ ಅಂತ ವಿಡಿಯೋ ವೈರಲ್ ಆಯ್ತಲ್ಲ? ಏನ್ ಗೊತ್ತಾ, ಬಟ್ ಅವ್ರ ಫ್ರೆಂಡ್ಸ್ ಏನೋ ಹೇಳ್ರಂತೆ, ಈ ತರ ಬ್ಯಾಡ್ ಕಮೆಂಟ್ಸ್ ಆಗ್ತಾರಲ್ಲ ನಿಮ್ಮ ಮಿಸ್ಸಸ್ಗೆ ಈ ತರ ನೋಡ್ಕೊಳ್ಳೋ ಹಂಗೆ ಅಂತ ಹೇಳ್ಬಿಟ್ಟು ಇವ್ರು ಬಂದು ಏನಕ್ಕಮ್ಮ ಮಾಡ್ತಾ ಇದೀಯಾ, ಬ್ಯಾಡ್ ಕಮೆಂಟ್ಸ್ ಆಗ್ತಾರೆ ಅಂತ ಹೇಳ್ಬಿಟ್ಟಿದ್ರು. ಬಟ್ ಅದರಿಂದ ನಾನು ಹತ್ಕೊಂಡು ನಮ್ಮ ಯಜಮಾನ್ರು ಈ ತರ ಹೇಳಿದ್ರು ಅಂತ ಹೇಳಿದ್ದು. ಆಮೇಲೆ ಸಾಯಂಕಾಲ ಅವರೇ ಬಂದು ಹೇಳಿದ್ರು, ಆಯ್ತಮ್ಮ ಮಾಡ್ಕೋ, ನಿನ್ ಖುಷಿನೇ ನನ್ ಖುಷಿ ಅಂತ ಹೇಳಿದ್ರು. ಆಮೇಲೆ ನಾನು ತುಂಬಾ ಖುಷಿ ಪಟ್ಟೆ. ಹಸ್ಬೆಂಡ್ ಏನ್ ಮಾಡ್ಕೊಂಡಿರೋದು? ಅವರು ಆಟೋ ಓಡಿಸ್ತಾರೆ. ಫಸ್ಟ್ ಅಂಗಡಿ ಇತ್ತು ನಮ್ದು, ಬಟ್ಟೆ ಅಂಗಡಿ. ಸ್ವಲ್ಪ ಲಾಸ್ ಆಗೋಯ್ತು, ಫ್ರೂಟ್ ಅಂಗಡಿ, ಬಟ್ಟೆ ಅಂಗಡಿ ಎಲ್ಲ ಮಾಡಿದೀವಿ ನಾವು. ಮತ್ತೆ ಅದ್ರ ಲಾಸ್ ಆಯ್ತು ಅಂತ ಹೇಳ್ಬಿಟ್ಟು ಇವಾಗ ಆಟೋ ಕೊಡ್ಸಿದೀನಿ. ನೀವು ಆಟೋ ಕೊಡ್ಸಿದ್ದೀರಾ? ನೀವೇ ಕೊಡ್ಸಿರೋದು ಆಟೋನ? ಹೌದು, ಲೋನ್ ಮೇಲೆ ತಗೊಂಡು ಇವಾಗ ತುಂಬಾ ಲೋನ್ ಮೇಲೆ ಬರ್ತಾ ಇದ್ದಿಲ್ಲ ಗಾಡಿ, 4 ವೀಲರ್ ಅಂತ ಹೇಳ್ಬಿಟ್ಟು ಹಂಗೆ ಲೋನ್ ಮೇಲೆ ತಗೊಂಡು ನಾವು ಆಫೀಸಿಂದ ಲೋನ್ ಕಟ್ಕೊಂಡು ಹೋಗಿದ್ವಿ ಆಟೋಗೆ. ಓಕೆ ಓಕೆ. ಆದ್ರೂ ರೇಷ್ಮಾ, ಒಂದು ವಿಚಾರ ಕೇಳ್ತೀನಿ ನಾನು. ನಿಮ್ಮನ್ನ ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ನಾನು ಆ ವಿಡಿಯೋ ನೋಡಿದಾಗ ಏನೋ ತಪ್ಪು ತಿಳ್ಕೊಂಡಿದ್ದೆ. ಬಹಳ ಜನ ತಪ್ಪು ತಿಳ್ಕೊಂಡಿರ್ತಾರೆ, ಏನಪ್ಪ ಇವ್ರ ಗಂಡ ಕುಡಿತಾರೆ, ಬಡಿತಾರೆ, ಇವ್ರು ನೋಡಿದ್ರೆ ಹಿಂಗ್ ಮಾಡ್ತಾರೆ, ಯಪ್ಪ ಏನಪ್ಪ ಇದು ಮದುವೆನೇ ಬೇಡ ಅನ್ನೋ ಲೆಕ್ಕಕ್ಕೆ ಆಗ್ಬಿಡುತ್ತೆ. ನಿಜವಾಗ್ಲೂ ಒಂದು ಮದುವೆಯ ಸಂಬಂಧ ಯಾವ ರೀತಿ ಆಗಿರುತ್ತೆ? ಮದುವೆ ಅನ್ನೋದು ಕೆಲವರು ಮದುವೆನೇ ಬೇಡ, ಮದುವೆ ಜೀವನನೇ ಬೇಡ ಅನ್ನೋ ಥರನೂ ಥಿಂಕ್ ಮಾಡ್ತಿರ್ತಾರೆ. ಈಗಿನ ಹುಡುಗಿರೆಲ್ಲ ಏಪ್ಪ ಬೇಡಪ್ಪ ಮದುವೆ, ಕುಡಿಯೋದು ಬಡಿಯೋದು ಇದೆಲ್ಲ ನೋಡಿರ್ತಾರೆ. ಆದರೆ ನಿಜವಾಗ್ಲೂ ಮದುವೆ ಅನ್ನೋ ಜೀವನ ಯಾವ ರೀತಿ ಆಗಿರುತ್ತೆ ಅಂತ ನಾನು ಹೇಳೋ ಪ್ರಕಾರ ನಾನು ಎಲ್ಲಾ ಕಡೆ ನೋಡ್ತೀನಿ, ಜಾಸ್ತಿ ಅದ್ರ ಬಗ್ಗೆನೇ ಹೇಳ್ತೀನಿ. ಮದ್ವೆ ಅನ್ನೋದು ಆಟ ಸಮಾನ ಅಲ್ಲ, ಅಡ್ಗೆ ಹುಡುಗಿ ಆಟ ಅನ್ನೋ ಅಲ್ಲ. ಅದು ಮದ್ವೆ ಆಗ್ಬಿಟ್ವಿ, ಒಂದ್ ಮಗು ಆಯ್ತು, ಬಿಟ್ಟು ಹೋಗ್ಬಿಡಿ, ಡೈವರ್ಸ್ ಆಗ್ಬಿಡಿ ಅಂತ ಯೋಚನೆ ಮಾಡಿ 100 ಸಲ ಅವ್ರು ಹೆಂಗಿದ್ದಾರೆ, ನಿಮ್ಗೆ ಸಾಕಕ್ಕೆ ಆಗುತ್ತಾ, ಅವ್ರ ಕೈಲಿ ಏನಾರ ಜಾಬ್ ಇದೆಯಾ, ಏನೋ ಹಿಂದೆ ಮುಂದೆ ಯೋಚನೆ ಮಾಡಿ ಮದ್ವೆ ಆಗ್ಬೇಕು. ಯಾಕಂದ್ರೆ ಲವ್ ಅನ್ನೋದು ಅದು ಆಟ ಸಮಾನ ಅಲ್ಲ. ಅದು ಏನೋ ಟೈಮ್ ಪಾಸು ಅಲ್ಲ. ಅದು ಈಜ್ಬಿಟ್ರಿ ಎಸ್ಬಿಟ್ವಿ ಅನ್ನೋಕೆ ಸ್ವಲ್ಪ ಹೊತ್ತು ಒಂದು ಬೆಳಗಿಂದ ಸಾಯಂಕಾಲ ಹೋಗ್ಬಿಟ್ಟು ಪಾರ್ಕಲ್ಲಿ ಕುತ್ಕೊಂಡು ಎಂಜಾಯ್ಮೆಂಟ್ ಮಾಡ್ಕೊಂಡ್ ಬರ್ತಾರಲ್ಲ, ಆ ತರ ಜೀವನ ಅಲ್ಲ. 100 ವರ್ಷ ಬಾಳ್ಬೇಕು ಅಂದ್ರೆ ನಿಮ್ಗೆ ಅವ್ರು ಅರ್ಥ ಮಾಡ್ಕೋಬೇಕು, ಅವ್ರಿಗೆ ನೀವ್ ಅರ್ಥ ಮಾಡ್ಕೋಬೇಕು. ನೀವ್ ಜಗಳ ಮಾಡಿದಾಗ ಅವ್ರು ಸುಮ್ನೆ ಆಗ್ಬೇಕು, ಹೆಂಡತಿ ಜಗಳ ಮಾಡಿದಾಗ ಗಂಡ ಸುಮ್ನೆ ಆಗ್ಬೇಕು. ಅವಾಗ್ಲೇ ಜೀವನ ಅಂತ ಆಗೋದು. ಅವ್ರು ಏನಾರ ಅಂದ್ರೆ ಐ ಡೋಂಟ್ ಕೇರ್, ಬೇಡ ನನ್ ಗಂಡನೇ ಹೇಳಿರೋದು ಅಂತ ಹೇಳ್ಬಿಟ್ಟು ನೀವ್ ಸುಮ್ಮನೆ ಆಗಿದ್ರೆ ಆ ಜೀವನ ಶಾಶ್ವತ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಂಗಾದ್ರೂ ನಿಮ್ ಮದ್ವೆ ಆಗುವಾಗ 100 ಸಲ ಯೋಚನೆ ಮಾಡಿ ಮದ್ವೆ ಆಗಿ. 100 ಸಲ ಅದನ್ನೇ ಹೇಳೋದು ನಾನು. ಯಾಕಂದ್ರೆ ಸಂಸಾರ ಅಂದ್ರೆ ಸ್ವಲ್ಪ ದಿವಸ ಅಲ್ಲ, ಇದು ದಿವಸದ ಸಂಸಾರ ಅಲ್ಲ. ತುಂಬಾ 100 ವರ್ಷ ಬಾಳ್ಬೇಕು. ಅಪ್ಪ ಅಮ್ಮನ ಮನೇಲಿ 20 ವರ್ಷ ನಾವು ಬದುಕ್ತಿವಿ, ಅವ್ರು ಚೆನ್ನಾಗಿ ನೋಡ್ಕೋತಾರೆ, ನಮ್ಗೆ ಇಲ್ಲ ಅನ್ನಲ್ಲ. ಮತ್ತೆ ನಾವು 100 ವರ್ಷ ಕಾಲ ಬಾಳ್ಬೇಕಲ್ಲ, ಅದನ್ನ ನಾವು ಥಿಂಕ್ ಮಾಡಿ ಯೋಚನೆ ಮಾಡಿ ಅವ್ರಿಗೆ ಮದುವೆ ಮಾಡ್ಕೋಬೇಕು. ಅದನ್ನೇ ನಾನು ಹೇಳೋದು ಇಷ್ಟಪಡೋದು. ತುಂಬಾ ಜನ ಆಸೆ ತೋರಿಸ್ತಾರೆ, ಒಂದು ಅಕ್ಕಿ ಬೆಳೆಲಿ ಭತ್ತ ಹಿಂಗೆ ಆರಿಸ್ತೀವಿ, ಹಂಗೆ ಆರಿಸ್ಬೇಕು ನಾವ್ ಅಷ್ಟೇ. ತುಂಬಾ ಜನ ಆಸೆ ತೋರಿಸ್ತಾರೆ, ಬಟ್ ಮುದ್ದು ಮಾತಾಡ್ತಾರೆ. ಯಾವತ್ತು ಆ ಮಾತಲ್ಲಿ ನಾವು ಬೀಳ್ಬೇಡ್ದು. ನೋಡಿ ನಿಜ ಅಲ್ವಾ, ತುಂಬಾ ಮುದ್ದಾಗಿ ಮಾತಾಡ್ತಾರಲ್ಲ, ಆ ಮಾತಿನ ನಾವು ಯಾವತ್ತೂ ಬೀಳ್ಬೇಡ್ದು. ಯಾಕಂದ್ರೆ ನಮ್ ಜೀವನ ನಮ್ ಕೈಯಲ್ಲಿ ಇರುತ್ತೆ. ಆ ಕೈನ ನೀವು ಯಾವತ್ತೂ ಈ ತರ ಮುಟ್ಟಿ ಮಾಡಿ ಇಟ್ಕೋಬೇಕು. ನೀವು ಲೂಸ್ ಬಿಟ್ರಿ ನಿಮ್ ಜೀವನ ಅಷ್ಟೇ ಹಾಳಾಯ್ತು ಅಂತಾನೆ ನಾನು ಅರ್ಥ ಮಾಡ್ಕೋಬೇಕು. ಯಾವತ್ತು ನಿಮ್ ಮನ್ಸು ನಿಮ್ ಕೈಯಲ್ಲಿ ಗಟ್ಟಿ ಇಟ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಹೌದು. ಇನ್ನು ನಿಮ್ಮ ಲವ್ ಸ್ಟೋರಿ ಯಾವ ರೀತಿಯಾಗಿ ಸ್ಟಾರ್ಟ್ ಆಯ್ತು? ಸರ್ ಹೆಂಗ್ ಸಿಕ್ರು ನಿಮಗೆ? ನಾನು ಹಾಸ್ಟೆಲ್ ಅಲ್ಲಿ ಇದ್ದೆ. ನೀವೇನು ಓದಿರೋದು? ನಾನು 6th.
6th ಸ್ಟ್ಯಾಂಡರ್ಡ್ ಅಷ್ಟೇ. ನೀವು ಏನು ವರ್ಕ್ ಮಾಡ್ತಾ ಇಲ್ಲ? ನಾನು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಫಸ್ಟ್ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಗಾರ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ಗುರುಗುಂಟೆಪಾಳ್ಯದಲ್ಲಿ ಇದೆ. ಓಕೆ ಓಕೆ. ಆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಆಮೇಲೆ ಅಲ್ಲಿಂದ ನಾನು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಹಾಸ್ಟೆಲ್ ಇದ್ದೆ. ಓಕೆ. ಹಾಸ್ಟೆಲ್ ಇಂದ ನಾನು ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ರಿಸೆಪ್ಷನ್ ಅಲ್ಲಿ. ಅವಾಗ ಇವ್ರು ಮರಳು ಕೆಲಸ ಮಾಡ್ತಾ ಇದ್ರು, ಇವಾಗ ಹೇಳಿರಲ್ಲ ಮರಳು ಸೇಲ್ ಮಾಡ್ತಾ ಇದ್ರು. ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಇನ್ನೂ ವಾರ್ಡ್ ಎಲ್ಲ ಕಟ್ತಾ ಇದ್ರು. ಅವಾಗ ಇವರು ಮರಳು ಹಾಕಕ್ ಬಂದಿದ್ರು. ಅಲ್ಲಿಂದ ಪರಿಚಯ ಆಗಿ ನಾವು ಹಾಸ್ಟೆಲ್ ಅಲ್ಲಿ ಒಂದು 15 ದಿವಸ ಮಾತಾಡಿದ್ವಿ. 15 ದಿವಸ ಆದ್ಮೇಲೆ ಮದುವೆ ಆಗ್ಬಿಟ್ವಿ. 15 ದಿವಸ ಆದ್ಮೇಲೆ ಮದುವೆ ಆಗ್ಬಿಟ್ರಿ. ಓಹೋ ಸೂಪರ್. ಹಂಗಂದ್ರೆ ಈ ತರ ನಿಮ್ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು. ಓಕೆ. ಮತ್ತೆ ಮನೇಲಿ ಏನೋ ಅಪೋಸ್ ಮಾಡ್ಲಿಲ್ವಾ? ನೀನು ಇಷ್ಟಪಟ್ಟಿದ್ಯಾ? ಏನು ಅಂದಿಲ್ಲ. ಒಂದು 3 ತಿಂಗಳು ಗಂಟ ನಾವು ಅತ್ತೆ ಮಾವ ನಾನು ನೋಡಿಲ್ಲ, ನಾನು ಮಾತಾಡಿಲ್ಲ. 3 ತಿಂಗಳು ಆದ್ಮೇಲೆ ನಾನು ಅವಾಗಲೇ ನನ್ನ ಮಗನ ಪ್ರೆಗ್ನೆಂಟ್ ಇದ್ದೆ. ಅವಾಗ ಬಂದು ಮಾತಾಡಿ ಅವರು ಇಷ್ಟಪಟ್ಟು ನನಗೆ ಸೀರೆ ಎಲ್ಲ ಹಾಕಿ ಹೂವು ಮುಡಿಸಿ ನನಗೆ ಬಳೆ ಎಲ್ಲ ತೊಡಿಸಿ ನಮ್ಮ ಅತ್ತೆ ತುಂಬಾ ಖುಷಿ ಪಟ್ರು. ನಾನು ನೋಡ್ಬಿಟ್ಟು ನನಗೂ ತುಂಬಾ ಖುಷಿ ಆಯ್ತು. ಬಟ್ ಅವ್ರು ನೋಡಿದಾಗ ಫಸ್ಟ್ ಟೈಮ್ ನನಗೆ ಕೈಕಾಲೆಲ್ಲ ನಡಕ್ತಾ ಇತ್ತು. ಈ ತರ ಅಮ್ಮ ಅಲ್ವಾ ಅಂತ ಹೇಳ್ಬಿಟ್ಟು ಟೀ ಮಾಡಕ್ ಹೋಗಿ 1/2 ಲೀಟರ್ ಹಾಲಲ್ಲಿ ಒಂದ್ 1/2 kg ಇದಾಗ್ಬಿಟ್ಟಿದೆ. ಟೀ ಪುಡಿ ಆಗ್ಬಿಟ್ಟು ಗಟ್ಟಿ ಮಾಡ್ಬಿಟ್ಟು ಏನೇನೋ ಒಂಥರ ಮಾಡ್ಬಿಟ್ಟು ಕೊಟ್ಬಿಟ್ಟಿದೆ. ಭಯಪಟ್ಟು ಅತ್ತೆಗೆ ಭಯ ಪಟ್ಬಿಟ್ಟು ಆತರ ಎಲ್ಲ ಮಾಡ್ಬಿಟ್ಟಿದೆ ನಾನು. ಆಮೇಲೆ ಅವರೇ ಹೇಳಿದ್ರು, ಭಯ ಪಡ್ಬಿಡಮ್ಮ, ನೀನು ನನ್ನ ಮಗ್ಲಿದ್ದಂಗೆ ನನ್ನ ಸೊಸೆ ನೀನು ಅಂತ ಹೇಳ್ಬಿಟ್ಟು. ನಮ್ಮ ನಾದ್ನಿನೂ ಇದ್ದಾರೆ, ಅವರು ತುಂಬಾ ಒಳ್ಳೆಯವರು. ನಿಮ್ಮ ನಾದ್ನಿ ಅತ್ತೆ ಮಾವ ಎಲ್ಲರೂ ಸಪೋರ್ಟ್ ಮಾಡ್ತಾರ ನೀವು ರೀಲ್ಸ್ ಮಾಡೋದಕ್ಕೆ? ನೀವು ರೀಲ್ಸ್ ಮಾಡೋದಕ್ಕೆ ಏನು ಅನ್ನಲ್ಲ. ಬಟ್ ಜನಗಳು ಹೇಳ್ಬಿಡ್ತಾರಲ್ಲ, ಅದರಿಂದ ಸ್ವಲ್ಪ ನರ್ವಸ್ ಆಗ್ಬಿಡ್ತಾರೆ ಅವರು. ನರ್ವಸ್ ಆಗ್ತಾರೆ ಅಂದ್ರೆ ನಿಮ್ಗೆ ಈ ತರ ಹೇಳ್ತವ್ರೆ ಅತ್ತೆ, ಆ ತರ ಹೇಳ್ತವ್ರೆ ಅಂತ ಹೇಳ್ಬಿಟ್ಟು ಒಂಥರ ಬೇಜಾರು ಮಾತಾಡ್ತಾರೆ. ಓಕೆ. ಆದ್ರೆ ರೀಲ್ಸ್ ಮಾಡೋದ್ರಿಂದ ಏನೋ ತಪ್ಪು ಅಂತ ಅನ್ಸುತ್ತಾ? ಏನೋ ರೀಲ್ಸ್ ಮಾಡೋದ್ರಿಂದ ನಿಮಗೆ ಏನಾದ್ರು ತಪ್ಪಿದೆನಾ? ಅವ್ರಿಗೆ ನಮ್ಗೆ ತಪ್ಪು ಅಂತ ಅನ್ಸುತ್ತೆ, ಅದು ಅಷ್ಟೇ. ಅದೊಂದು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದೀವಿ ಅಂತ ಅವ್ರಿಗೆ ಅನ್ಸ್ತಾ ಇಲ್ಲ. ಅದು ಹೌದು, ನಾವು ಏನೋ ಮಾಡ್ಬಿಡ್ತಾ ಇದೀವಿ, ಏನೋ ಒಂದು ಬೆಳಿತಾ ಇದೀವಿ ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳಕ್ ಬರ್ತಾರೆ. ಬಟ್ ಅದು ನಾವು ಅನ್ನೋದು ಒಂದು ಮೇಡಮ್ ಎಲ್ಲರಿಗೂ ಬರಲ್ಲ. ಟೈಮ್ ಪಾಸ್ ಏನು ಕೆಲವ್ರಿಗೆ ಮಾತ್ರನೇ ಬರುತ್ತೆ ಕಲೆ, ಅದು ನಮ್ಮಂತವ್ರಿಗೂ ಬರಲ್ಲ. ಇವಾಗ ನೋಡಿ ಜೊತೆಲಿ ಇದೀನಿ ನನ್ಗೆ ಬರಲ್ಲ, ಯಾಕಂದ್ರೆ ಅವ್ರಿಗೆ ಮಾತ್ರ ಬರುತ್ತೆ ಆ ಕಲೆ. ಕಲೆ ಇದ್ದಾಗ ಕಲೆ ಬಂದ್ಮೇಲೆ ಅದನ್ನ ನಾವು ಮುಂದೆ ತಳ್ಬೇಕು. ಮುಂದೆ ಹೋಗಮ್ಮ ನೀನು ಅಂತೇಳಿ ನಾವು ತಳ್ಬೇಕು. ಅದು ಕೆಲವರಿಗೆ ಗೊತ್ತಾಗಲ್ಲ. ಅವ್ರು ಏನ್ ಮಾಡ್ತಾರೆ, ಅವ್ರು ಏನೋ ಇದ್ ಮಾಡ್ತಾರೆ, ಮೊಬೈಲ್ ಅಲ್ಲಿ ಇದ್ ಮಾಡ್ಕೊಂಡು ಅದ್ ಮಾಡ್ಕೊಂಡು ಇದ್ ಮಾಡ್ತಾರೆ ಅಂತ ತಿಳ್ಕೊತಾರೆ. ಅದೊಂದು ಕಲೆ ಅಂತ ಇದಿರುತ್ತೆ. ಮುಸ್ಲಿಂ ಸರಿಯಾಗಿ ಒಂದು ಕನ್ನಡದಲ್ಲಿ ಅಷ್ಟೊಂದು ಕಲೆ ಬರ್ಬೇಕಂದ್ರೆ ಕಾರಣ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಇದಾರೆ, ತುಂಬಾ ಜನ ನನ್ನ ಫ್ರೆಂಡ್ ಸರ್ಕಲ್ ಇದಾರೆ. ಒಂದು 100-105 ಜನ ಫ್ರೆಂಡ್ ಸರ್ಕಲ್ ಇದಾರೆ. ಎಲ್ಲಾರು ಅವರು ಮಿಸಸ್ ಬಗ್ಗೆನೂ ಹೇಳ್ತಾರೆ, ಹೆಂಡತಿ ಕನ್ನಡದಲ್ಲಿ ಹಾಕಿ ನನ್ ಕನ್ನಡ ಬರಲ್ಲ, ಕಲೆ ಇದೆ ನಿಮ್ಮ ಮುಂದೆ ತಳ್ಳು ಮಗ, ಮಾಡಕ್ ಹೇಳು ಅಕ್ಕನ್ಗೆ, ಅಕ್ಕಿಗೆ ಮಾಡಕ್ ಹೇಳು, ಮಾಡಕ್ ಹೇಳು. ಇನ್ನು ಒಂದು ಕಲೆ ಅದು. ಕಲೆ ಅನ್ನೋದು ಕೆಲವ್ರಿಗೆ ಗೊತ್ತಿಲ್ಲ. ಹೌದು, ಎಕ್ಸಾಕ್ಟ್ಲಿ. ವಿಡಿಯೋ ಮಾಡ್ಕೊಂಡು ಕುಣಿತಾರೆ, ಅದ್ ಮಾಡ್ತಾರೆ ಅನ್ಕೊಂಡು ಆತರ ತಪ್ಪು ತಿಳ್ಕೊತಾರೆ. ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ, NGO ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್. ಇಲ್ಲಿ ತೋಟಗಾರಿಕೆ, ಅರಣ್ಯ ಜೊತೆಗೆ ಮೆಡಿಕಲ್ ಪ್ಲಾಂಟ್ಸ್ ಕೂಡ ಲಭ್ಯ. ಕರೆ ಮಾಡಿ 8970416833 ಅಥವಾ 9880547573. ತಪ್ಪು ತಿಳ್ಕೊತಾರೆ. ಬಟ್ ಮುಸ್ಲಿಮ್ಸ್ ಬಾಂಧವರು, ಕನ್ನಡ ಬಂದವರು ಇದಾರಲ್ಲ, ಮುಸ್ಲಿಮ್ಸ್ ಬಾಂಧವರು ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಗೂ. ನಮ್ ಬೆನ್ನಿಂದಾನೆ ಅವ್ರು ಬಂದಿಲ್ಲ ಅಂದ್ರೆ ಮುಂದೆ ನಮ್ ಬೆನ್ನಿಂದ ತುಂಬಾ ಸಪೋರ್ಟಿಂಗ್ ಮಾಡ್ತಾರೆ ನಮ್ಮ ಹುಡುಗರು. ಆಮೇಲೆ ನಾವು ಶಿವನ ಸಮುದ್ರ ಹೋದ್ವಿ ಮೊನ್ನೆ. ಅಲ್ಲಿ ಒಂದು ಮುಜ್ವಣ್ಣ ಅಂತ ಹೇಳ್ಬಿಟ್ಟು ಅವರು ಕೌನ್ಸಿಲರ್ ದೊಡ್ಡವರು, ಅವ್ರನ್ನ ನಮ್ಮನ್ನ ನೋಡ್ ತಕ್ಷಣ ನಾನು ವಿಡಿಯೋ ಹಾಕ ತಕ್ಷಣ ನಾನು ನೋಡ್ಬಿಟ್ಟು ನಂಗೆ ಅಲ್ಲಿ ಕೋಳಿ ಅಂಗಡಿ ಹತ್ರ ಬಂದ್ಬಿಟ್ಟು ಅವ್ರ ಕರ್ಕೊಂಡು ಹೋಗಕ್ ನಮ್ಗೆ ಅಷ್ಟು ಬಂದು ನಾವು ಅವ್ರ ಮನೆಯವರೆಲ್ಲ ಸೆಲ್ಫಿ ತಗೊಂಡ್ರು ನಂತ ಮಾತಾಡಿದ್ರು. ತುಂಬಾ ಅವ್ರ ಮನೇಲಿ ಎಷ್ಟು ಜೋಡಿಸಿದ್ರು ತಿನ್ನಕ್ಕೆ, ಅದ್ ನಾನ್ ತಿನ್ನಕ್ಕಾಗಿಲ್ಲ. ನಂಗೆ ಎಷ್ಟೇ ತಿಂದ್ರು ಅವ್ರ ಪ್ರೀತಿ ವಿಷಯ ಕೊಟ್ಟರಲ್ಲ ಅದ್ರಲ್ಲೇ ತುಂಬಿತ್ತು ಹೊಟ್ಟೆ. ಅಷ್ಟು ಪ್ರೀತಿ ವಿಷಯ ಕೊಟ್ಟು ಅವ್ರ ಮಿಸಸ್, ಅವ್ರ ಮಕ್ಕಳು ಎಲ್ಲ ಸೆಲ್ಫಿ ತಗೊಂಡ್ರು. ಫೋನ್ ಮಾಡಿ ಇವ್ರು ಬಂದವ್ರು ಬನ್ನಿ 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 ಅಂತ ಸೆಲ್ಫಿ ತಗೊಂಡ್ರು. ತುಂಬಾ ಖುಷಿ ಆಯ್ತು ನನ್ಗೆ. ಓಕೆ, ಸೂಪರ್. ಓಕೆ ರೇಷ್ಮಾ, ಇನ್ನೊಂದು ನಿಮ್ ರೀಲ್ಸ್ ಗಳಲ್ಲಿ ನಾನು ಗಮನಿಸಿದ್ದಂದ್ರೆ, ಈಗ ಎಲ್ಲರೂ ಹಾಡಿಗೆ ಡ್ಯಾನ್ಸ್ ಮಾಡೋದು, ರೀಲ್ಸ್ ಮಾಡೋದು ನೋಡಿದೀನಿ. ಆದ್ರೆ ತುಂಬಾ ಡಿಫ್ರೆಂಟ್ ಆಗಿ ರೀಲ್ಸ್ ಮಾಡ್ತಾ ಇರೋದು ನೀವು. ಹೆಂಗೆ ಅಂದ್ರೆ, ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಇಲ್ಲಿದ್ದೀನಿ, ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಗೆ ಯಾರೋ ಬಂದಿದ್ದಾರೆ, ಈ ತರ. ಸೊ ಈ ಕಾನ್ಸೆಪ್ಟ್ ಹೆಂಗ್ ಹೊಳಿತು ನಿಮ್ ತಲೆಗೆ ಈ ತರಾನೇ ವಿಡಿಯೋ ಮಾಡ್ಬೇಕು ಅಂತ? ಅದೇ ನಮ್ಮ ಯಜಮಾನ್ರು ಇವಾಗ ಹೇಳಿದ್ರಲ್ಲ, ಎಲ್ಲರಿಗೂ ಈ ತರ ಕಲೆ ಬರಲ್ಲ ಅಂತ ಹೇಳ್ಬಿಟ್ಟು. ಆತರ ನನ್ನ ಮೈಂಡ್ ಅಲ್ಲಿ ನನ್ ಬರೀ ಮೊಬೈಲ್ ತಗೊಂಡ್ರೆ ಏನ್ ಮಾತಾಡ್ಬೇಕು ಅಂತಾನೆ ಬಂದ್ಬಿಡುತ್ತೆ. ಅಂದ್ರೆ ನಾವು ಈ ತರ ಮಾಡ್ತಾ ಇದೀವಿ, ಆ ತರ ಮಾಡ್ತಾ ಇದೀವಿ.
ಜನಕ್ಕೆ ಏನು ಹೊಸ ಹೊಸ ನ್ಯೂಸ್ ಕೇಳ್ಬೇಕಷ್ಟೇ. ಹೌದೌದೌದು. ನಾನು ಸ್ವಲ್ಪ ಹೊತ್ತು ಮಾಡಿಲ್ಲ ಅಂದ್ರೆ ರೇಷ್ಮಾ ಅವರೇ ಯಾಕೆ ಇಷ್ಟು ಲೇಟ್ ಮಾಡಿದ್ರಿ ನೀವು, ನಾವು ಕಾಯ್ತಾ ಇದೀವಿ ಅಂತ ಮೆಸೇಜ್ ಮಾಡ್ತಾರೆ, ನಮ್ಗೆ ಕಮೆಂಟ್ಸ್ ಮಾಡ್ತಾರೆ. ಅಯ್ಯೋ ರೇಷ್ಮಾ ಅವರೇ ನಿಮ್ಗೆ ನಾವು ರೀಲ್ಸ್ ಬರಕ್ಕೆ ನಾವು ಕಾಯ್ತಾ ಇದೀವಿ, ಬೇಗ ಮಾಡಿ. ಇಲ್ಲಾಂದ್ರೆ ಸ್ವಲ್ಪ ಜನ ನಂಬರ್ ತಗೊಂಡ್ಬಿಟ್ಟು ಅವ್ರಿಗೆ ಫೋನ್ ಮಾಡ್ತಾರೆ ನಮ್ಗೆ, ಯಾಕೆ ಇನ್ನು ಮಾಡಿಲ್ಲ ಏನಾಯ್ತು ಅಂತ ಹೇಳ್ಬಿಟ್ಟು. ಅವಾಗ ನನ್ಗೆ ನನ್ನ ಮೈಂಡಲ್ಲಿ ಇದು ಮಾಡ್ಬೇಕು, ನಾನು ರೀಲ್ಸ್ ಮಾಡ್ಬೇಕು, ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕು. ನಾನು ಬೇಜಾರಿದ್ರೆ ಅದೇ ಹೇಳ್ತೀನಿ, ನಾನು ರೀಲ್ಸ್ ಬಿಡಲ್ಲ, ನಾನು ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು. ನನಗೆ ಸ್ವಲ್ಪ ನಾಲ್ಗೆ ದಪ್ಪ, ಹಂಗಾದ್ರೂ ನಂಗೆ ಕೊಡಲ್ಲ, ಹಂಗಾದ್ರೂ ನಾನು ಮಾತಾಡ್ತೀನಿ ಕಷ್ಟಪಟ್ಟು. ಸೂಪರ್, ನಮ್ಗೆ ನೋಡಿದ್ರೆ ಗೊತ್ತಾಗತ್ತೆ ಬಿಡಿ. ಆಂಕರ್ ಆಗೋ ಎಲ್ಲ ಲಕ್ಷಣಗಳಿದೆ, ಆಂಕರ್ ಆಗೋ ಎಲ್ಲ ಲಕ್ಷಣಗಳಿದೆ ಬಿಡಿ. ಹೋಗ್ಲಿ, ಇನ್ನು ರೀಲ್ಸ್ ಎಷ್ಟು ರೀಲ್ಸ್ ಮಾಡ್ತೀರಾ ದಿನಕ್ಕೆ ರೇಷ್ಮಾ? 10 ರೀಲ್ಸಾ? 10 ರೀಲ್ಸ್ ಬಿಟ್ಬಿಡ್ತೀರಾ? 10 ರೀಲ್ಸ್ ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇರ್ತೀನಿ. ಜಾಸ್ತಿ ಇಷ್ಟ, ಎಲ್ಲ ಹೀರೋಗಳ್ಸು ಇಷ್ಟ ನನಗೆ. ಯಾವ್ಯಾವ್ದು ಬರುತ್ತೆ ಅದೆಲ್ಲ ಮಾಡ್ತಾನೆ ಇರ್ತೀನಿ. ರವಿಚಂದ್ರನ್ ಸಾರು ಅಂದ್ರೆ ನಮ್ಮ ದೊಡ್ಡ ರಾಜ್ಕುಮಾರ್ ಅಣ್ಣ, ರಾಜ್ಕುಮಾರ್ ಅಣ್ಣಂದು ಅದ್ರೆಲ್ಲ ಮಾಡ್ತೀನಿ ನಾನು. ಆಮೇಲೆ ಯಾವ್ದ್ಯಾವ್ದು ಬರುತ್ತೆ ಕನ್ನಡ, ಅದು ಕನ್ನಡನೇ ಜಾಸ್ತಿ ಮಾಡೋದು. ಕನ್ನಡನೇ ಜಾಸ್ತಿ ಮಾಡೋದು. ನೋಡಿ, ಆಟೋದವರು ಕೂಡ ನಿಮ್ನ ಹಲವ ನಮಸ್ಕಾರ ಅಂತಿದ್ದಾರೆ. ಮಕ್ಕಳಿಗೆಲ್ಲ, ಸ್ಕೂಲ್ ಮಕ್ಕಳೆಲ್ಲ, ಟೀಚರ್ಸ್ಗಳೆಲ್ಲ ಕರ್ಕೊಂಡು ಬಂದ್ಬಿಡ್ತಾರೆ ನಮ್ಮ ಮನೆ ಹತ್ರ. ನೋಡಿ ಎಷ್ಟೊಂದು ರೆಕಗ್ನೈಸೇಷನ್ ಅಂದ್ರೆ ಇವ್ರಿಗೆ. ನಾವಿಲ್ಲಿ ಜಸ್ಟ್ ರೋಡಲ್ಲಿ ನಿಂತಿದೀವಿ, ನಮಸ್ಕಾರ ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡಿಸ್ತಾ ಇದ್ರು. ಈ ಪಬ್ಲಿಸಿಟಿ ನೋಡಿ ಎಷ್ಟು ಖುಷಿ ಆಗ್ತಿದೆ ರೇಷ್ಮಾ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ ನಂಗೆ ಒಂದೊಂದ್ಸಲಿ ಬೇಜಾರಲ್ಲಿ ಕೂತಿರ್ತೀನಿ. ಆಮೇಲೆ ಮಕ್ಕಳು ಬಂದ್ಬಿಟ್ಟು ನನಗೆ ಅಕ್ಕ ಹಾಯ್ ಅಕ್ಕ ನಮಸ್ತೆ ಅಂತ ಹೇಳ್ತಾರೆ, ನನ್ಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಒಂದು ಸ್ಕೂಲಾಗಿ ಹೋಗಿದ್ದೆ ನಾನು, ಪ್ರಾರ್ಥನಾ ಸ್ಕೂಲ್ ಅಂತ ಹೇಳಿದ್ರು. ಅಲ್ಲಿ ಒಂದು ಚಿಕ್ಕ ಪಾಪು ಮೈಕಲ್ಲಿ ನಿಂತ್ಬಿಟ್ಟು ಹಾಯ್ ಫ್ರೆಂಡ್ಸ್ ನಮಸ್ತೆ ಸಲಾಮ್ ಅಲೈಕುಮ್ ಅಂತು. ನನಗಂತೂ ನಿಜವಾಗ್ಲೂ ನನಗೆ ಹೇಳ್ತಿದ್ದೆ ಅನ್ನೋ ಅಂತ ತಿರುಗಿ ನೋಡಿ ಓಡೋಗಿದ್ದೀನಿ ನಾನು ಹೊರಗಡೆ. ಆಮೇಲೆ ಅಲ್ಲಿ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು ನನಗೆ. ಅಲ್ಲೆಲ್ಲ ಮಾತಾಡಿದ್ರು ನನಗೆ, ತುಂಬಾ ಖುಷಿ ಆಯ್ತು. ಬಟ್ ಯಾವತ್ತಾದ್ರೂ ಅಂದ್ಕೊಂಡಿದ್ರಾ ಇಷ್ಟೊಂದು ರೀಲ್ಸ್ಗಳನ್ನ ಮಾಡಿಬಿಟ್ಟು ನಾನು ಫೇಮಸ್ ಆಗ್ತೀನಿ, ನನಗೆ ಇಷ್ಟೊಂದು ಜನ ಕಂಡಿಡಿತಾರೆ ನನ್ನನ್ನ ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ರ? ಮನಸ್ಸಲ್ಲೂ ಅನ್ಕೊಂಡಿದ್ದಿಲ್ಲ. ಒಂದು 7 ವರ್ಷ ಮುಂಚೆ ಟಿಕ್ ಟಾಕ್ ಅಂತ ಬಂದಿತ್ತು, 5 ವರ್ಷ 6 ವರ್ಷ ಮುಂಚೆ ಟಿಕ್ ಟಾಕ್ ಅಂತ ಬಂದಿತ್ತು. ಅದ್ರಲ್ಲಿ ಮಾಡ್ತಾ ಇದ್ದೆ. ಒಂದು 10 ಜನ ನನಗೆ ಲೈಕ್ ಕೊಟ್ಟರು. ನನಗೆ ನಾನೇ ಪುಣ್ಯವಂತೆ, ನಿಜವಾಗ್ಲೂ ಇಷ್ಟೊಂದು ಜನ ನಂಗೆ 10 ಜನ ಇದಾರಲ್ಲ ನನಗೆ ಲೈಕ್ ಮಾಡೋರು ಅನ್ನಂಗಿತ್ತು ನನಗೆ. ಆಮೇಲಿಂದ 10 ಜನ 20 ಜನ ನಂಗೆ ಲೈಕ್ ಮಾಡಿದ್ರು ನನಗೆ ತುಂಬಾ ಖುಷಿ ಆಗ್ತಿತ್ತು. ಆಮೇಲೆ ಇದು ಈ ತರ ನನ್ಗೆ ಒಂಥರ ಬೇಜಾರಾಯ್ತು. ಅಂದ್ರೆ ಒಂದ್ಸಲಿ ಈ ತರನೇ ರೀಲ್ಸ್ ನನ್ ಮಗನ ಜೊತೆ ಮಾಡಿದ್ದೆ ಅಂತ ಹೇಳ್ಬಿಟ್ಟು ನನ್ ಮಗ ಡಿಲೀಟ್ ಮಾಡ್ಬಿಟ್ಟ ಆ ರೀಲ್. ಅವಾಗ ಒಂದು ನಾನೇ ಬೈಕೊಂಡಿದ್ದೆ, ನಾನೊಂಥರ ಬೇವರ್ಸಿ ಇದ್ದಂಗೆ, ನನ್ಗೆ ಯಾರು ಹಿಂದೂ ಮುಂದೆ ಇಲ್ಲ, ನಾನೊಂಥರ ಬೇವರ್ಸಿ ಇದ್ದಂಗೆ, ನನ್ಗೆ ಯಾರು ಸಪೋರ್ಟಿಂಗ್ ಇಲ್ಲ ಅಂತ ಹೇಳ್ಬಿಟ್ಟು. ನಿಮ್ ಮಗನೇ ಡಿಲೀಟ್ ಮಾಡಿದ್ರು ರೀಲ್ಸ್ ಮಾಡಿದ್ನ? ಅಂದ್ರೆ ಅವ್ರಿಗೂ ಇಷ್ಟ ಇರ್ಲಿಲ್ಲ ನೀವು? ಅವ್ರಿಗೆ ಏನ್ ಮಾಡೋರೆ ಸ್ವಲ್ಪ ಯಾರು ಹೇಳೋರು ಏನು ಗೊತ್ತಿಲ್ಲ, ಫ್ರೆಂಡ್ ಯಾರೋ ಹೇಳಿದ್ರೆ ನಿಮ್ಮಮ್ಮ ಈ ತರ ಮಾಡ್ತಾರಲ್ಲ ಆ ತರ ಮಾಡ್ತಾರಲ್ಲ ಅಂತ ಬಂದ್ಬಿಟ್ಟು ಒಂದು 1000 ರೀಲ್ಸ್ ಎಲ್ಲ ಡಿಲೀಟ್ ಮಾಡ್ಬಿಟ್ಟ ಅವನು. ತುಂಬಾ ಅಳು ಬಂತು ನಂಗೆ. ಒಂದ್ ದಿವಸ ಎಲ್ಲ ಊಟನೇ ಮಾಡಿಲ್ಲ ನಾನು. ನನ್ ಕೇಳೇ ಇಲ್ಲ, ಅವರು ಮೊಬೈಲ್ ತಗೊಂಡ್ಬಿಟ್ಟು ನನ್ ಮಲಗಿರುವಾಗ ಡಿಲೀಟ್ ಮಾಡ್ಬಿಟ್ಟವ್ರೆ. ಆತರ ಎಲ್ಲ ಮಾಡಿದ್ರು. ತುಂಬಾ ಬೇಜಾರಾಯ್ತು ಮನ್ಸಿಗೆ. ಅವ್ರು ಬೇಕು ಅಂತ ಮಾಡಿಲ್ಲ, ಅವ್ರಿಗೆ ಯಾರು ಹೇಳ್ಕೊಟ್ಟಾರೆ ಫ್ರೆಂಡಲ್ಲಿ ಹೇಳ್ಕೊಟ್ಟವ್ರೆ. ಹಾಯ್ ಫ್ರೆಂಡ್ಸ್ ನಮಸ್ತೆ ಸಲಾಮ್ ಅಲೈಕುಮ್ ಅಂತ ಹೇಳ್ತಾರಲ್ಲ ಅಂತ ಹೇಳ್ಬಿಟ್ಟು ಯಾರು ಹೇಳ್ಕೊಟ್ಟವ್ರೆ. ಅದಕ್ಕೆ ಅವನು ಸಿಟ್ಟಾಗಿ ಬಂದ್ಬಿಟ್ಟು ಆ ಥರ ಮಾಡ್ಬಿಟ್ಟಾನೆ. ಅವಾಗಂತೂ ತುಂಬಾ ಬೇಜಾರಾಯ್ತು ನನಗೆ. ನಾನು ಎಲ್ಲಿ ಗೋವಾಗೆಲ್ಲ ಹೋಗಿದ್ದೆ, ಅದೆಲ್ಲ ಮಾಡಿದ್ದೆ, ಅದೆಲ್ಲ ಡಿಲೀಟ್ ಆಗ್ಬಿಟ್ಟೈತೆ. ಓಕೆ. ನಿಮಗೆ ಯಾಕಂದ್ರೆ 6ನೇ ಕ್ಲಾಸ್ ಓದಿದ್ದೀನಿ ಅಂತ ಹೇಳಿದ್ರೆ, ಈ ರೀಲ್ಸ್ ಮಾಡೋದಕ್ಕೆ ಹೆಂಗೆ ಗೊತ್ತಾಯ್ತು? ಅಥವಾ ರೀಲ್ಸಲ್ಲಿ ಅಪ್ಲೋಡ್ ಮಾಡೋದು ಗೊತ್ತಿರಲ್ಲ ನಮಗೆ, ಯಾಕಂದ್ರೆ 6ನೇ ಕ್ಲಾಸ್ ಓದಿದ್ದೀವಿ ಅಂತಂದ್ರೆ ಈಗ ಗೊತ್ತಿರ್ಬೋದು, ಬಟ್ ಆದರೆ ಕೆಲವ್ರಿಗೆ ಗೊತ್ತಿರಲ್ಲ. ನಿಮಗೂ ಗೊತ್ತಿತ್ತಾ ಅಥವಾ ಯಾರಾದರೂ ಹೇಳ್ಕೊಟ್ರಾ ಹೇಗೆ ಅಂತ? ಅದು ನೋಡಿ, ಓದಿರ್ಲೇಬೇಕು ನಾವೆಲ್ಲ ಮುಂದೆ ಬರಕ್ಕೆ ಅಂತ ಏನು ಇಲ್ಲ. ಓದಿಲ್ಲ ಅಂದ್ರೂ ನಾವು ಮುಂದೆ ಬರ್ತೀವಿ, ದುಡಿತೀವಿ. ಇವಾಗ ಹಂಗೆ ನನಗೆ ಮೈಂಡ್ ಚುರುಕಾಗಿದೆ. ನಾನು ಓದಿಲ್ಲ, 6ನೇ ಕ್ಲಾಸ್ ಓದಿರೋದು, ಬಟ್ ನನ್ನ ಮೈಂಡ್ ಇದೆಯಲ್ಲ, ಮೆದುಳು ತುಂಬಾ ಚುರುಕಾಗಿದೆ. ಇದೇ ಮಾಡಿದ್ರೆ ಇದೆ ಅಂತ ಹೇಳ್ತು. ಆಮೇಲೆ ನನ್ನ ಫ್ರೆಂಡ್ ಒಂದ್ಸರಿ ಈ ತರ ಇನ್ಸ್ಟಾಗ್ರಾಮ್ ಮಾಡ್ತಿದ್ದಲ್ಲಮ್ಮ, ಹಾಕೊಡು ಅಂತ ಹೇಳಿದೆ. ಅವಳು ಅಪ್ಲೋಡ್ ಮಾಡ್ಕೊಟ್ರು. ಮಾಡೋದೆಲ್ಲ ನಂಗೆ ಗೊತ್ತಾಗಿತ್ತು, ಅಪ್ಲೋಡ್ ಮಾಡ್ಕೊಟ್ರು. ಬಟ್ ಅವಾಗ್ಲಿಂದ ಮಾಡಿದ್ ನಾನು ಈ ತರ ಮಾಡ್ಬೇಕು ಅಂತ. ನಿಮಗೀಗ ರೀಲ್ಸ್ ಮಾಡೋದು ಒಂದು ಪಾರ್ಟ್ ಆಫ್ ಲೈಫ್ ಆಗೋಗ್ಬಿಟ್ಟಿರುತ್ತಾ? ಆಗ್ಬಿಟ್ಟಿದಾನ ಹೇಗೆ? ಅದೇ ಕೆಲಸನ ಹೇಗೆ ಅಂತ? ಒಂದ್ ದಿವಸಕ್ಕೆ ನಾನು 10, 8, 7 ಆದ್ರೂ ಮಾಡ್ತೀನಿ. ಕೆಲಸ ಎಲ್ಲ ಮಾಡ್ತೀರಾ? ಅವ ಜೊತೆಲಿ ಎಲ್ಲ ಮಾಡ್ಕೋತೀನಿ. ಆಮೇಲೆ ಒಂದು ಕಿಟಕಿ ಇದೆ ನಮ್ಮ ಮನೆಯಲ್ಲಿ, ಆ ಕಿಟಕಿ ಹತ್ರ ಈ ತರ ಇಟ್ಕೊಂಡು ಮಾಡ್ತೀನಿ.
ಅಷ್ಟೇ. ಒಂದ್ಸಲಿ ನನ್ನ ಮಗಳು ಸಪೋರ್ಟ್ ಮಾಡ್ತಾರೆ, ಕೆಳಗಡೆ ಬಂದ್ಬಿಟ್ಟು ಎಲ್ಲ ವಿಡಿಯೋ ಎಲ್ಲ ಅವರೇ ಹಿಡಿಯೋದು. ನನ್ನ ಮಗಳು ಸಾನಿಯಾ ಅಂತ. ಒಂದೊಂದ್ಸಲಿ ನನ್ನ ಮಗ ಮಾಡ್ತಾನೆ, ಒಂದೊಂದ್ಸಲಿ ಇವ್ರಿಗೆ ಇಟ್ಕೋತೀನಿ ನಾನು, ಬನ್ರಿ ಇದು ಮಾಡಿ ಅಂತ ಹೇಳ್ಬಿಟ್ಟು. ಇವ್ರು ಯಾವತ್ತಾದ್ರೂ ಒಂದ್ಸಲ ಅಪರೂಪ ಇವ್ರು ಬರೋದು ನನ್ನ ಜೊತೆ, ಬಟ್ ಕಲೆ ಅನ್ನೋದೆಲ್ಲ ಇವ್ರ ಮೇಲೆ ಆಗ್ಬಿಡ್ತೀನಿ ನಾನು. ಓಕೆ ಓಕೆ. ಆಕ್ಟಿಂಗ್ ಎಲ್ಲ ಇಂಟ್ರೆಸ್ಟ್ ಇದೆನಾ ರೇಷ್ಮಂಗೆ ಹೇಗೆ ಅಂತ? ತುಂಬಾ ಹುಚ್ಚು ನನಗೆ, ಚಿಕ್ಕ ಹುಡುಗಿಂದಾನು ನನಗೆ ಆಕ್ಟಿಂಗ್ ಹುಚ್ಚು. ಆರ್ಕೆಸ್ಟ್ರಾ ಆಗ್ತಾ ಇರುತ್ತೆ, ಇವಾಗ ಗಣೇಶ ಕುರ್ಸಿಟ್ಟಿದೆ, ಸುಮ್ಮನೆ ಆರ್ಕೆಸ್ಟ್ರಾ ಆಗ್ತಿರ್ತಾ, ಅಲ್ಲಿ ಅವ್ರು ಕುಣಿತಾ ಇದ್ರೆ ನಾನ್ ಕುಣಿಬೇಕು ಅಂತ ಹೇಳ್ಬಿಟ್ಟು ಏನ್ ಟಮಟೆ ಸೌಂಡ್ ಬಂದ ತಕ್ಷಣ ನಾನು ಏನ್ ಹಾಕದೇನೆ ಟಕ್ಕಲ್ ಮಚ್ಚಿ ಸಾಂಗು ಆಗ್ತಾ ಇರ್ತೀನಿ ನಾನು. ಎಲ್ಲಿ ಆಟೋಗೆ ಹೋಗುವಾಗನು ಅಷ್ಟೇ, ಒಂದು ಹೆಣ ತಗೊಂಡ್ಬರ್ತಾ ಇದ್ರೆ ಹೆಣದ ಮುಂದೆ ಟಮಟೆ ಸೌಂಡ್ ಬರ್ತಲ್ಲ, ಅದರಿಂದ ನಾನ್ ಕುಣಿತಾ ಇರ್ತೀನಿ ಕುತ್ಕೊಂಡು. ಇವ್ರು ಕನ್ನಡ ನೋಡ್ತಾ ಇರ್ತಾರೆ, ಸೌಂಡ್ ಬಂದ್ರೆ ನಂಗೆ ಹುಚ್ಚಿದಂಗಾಗುತ್ತೆ, ಕುಣಿಬೇಕು ಅನ್ಸುತ್ತೆ. ಇವಾಗ್ಲೇ ಅಂತಲ್ಲ, ನನ್ ಜ್ಞಾನ ಯಾವಾಗ ಬಂತು ಅವಾಗ್ಲಿಂದನೂ ನನಗೆ ಟಮಟೆ ಸೌಂಡ್ಗೆ ನನಗೆ ಕುಣಿಬೇಕು ಅನ್ಸುತ್ತೆ. ಓಕೆ. ಯಾವ್ದಾದ್ರು ಸಿನಿಮಾದಲ್ಲಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದೀರಾ ಹೇಗೆ? ನಾನು ಸೀರಿಯಲ್ ಅಂದ್ರೆ ಕಿನ್ನರಿ ಸೀರಿಯಲ್ ನನಗೆ ಗ್ಯಾಪ್ನೇ ಇರೋದು. ಅಂದ್ರೆ ಐಟಮ್ ಸಾಂಗ್ಸ್ ಮಾಡ್ಬೇಕಂತ ಇತ್ತು ಫಸ್ಟ್, ನನಗೆ ಮಾಡೆಲ್ ಆಗ್ಬೇಕು, ಐಟಮ್ ಸಾಂಗ್ಸ್ ಮಾಡ್ಬೇಕು ಅಂತ ಇತ್ತು. ಬಟ್ ಮಧ್ಯ ಒಂದು ಕನ್ನಡದಲ್ಲಿ ಇದು ಮಾಡಿದೆ. ಸುಮ್ಮನೆ ಭೂಮಿಕಾ ಅವ್ರಿಗೆ ಸೆಕೆಂಡ್ ಎಪಿಸೋಡ್ ಕಿನ್ನರಿ ಸೀರಿಯಲ್ ಅಲ್ಲಿ ಮೆಹಂದಿ ಹಾಕಿದ್ದೀನಿ ಭೂಮಿಕಾ ಅವ್ರಿಗೆ. ಓಕೆ ಓಕೆ. ಅದೊಂದು ಸಿಂಗ್ ಮಾಡಿದ್ದೀನಿ ಅಷ್ಟೇನೆ. ಅಷ್ಟೇ. ಆಮೇಲೆ ಎಲ್ಲ ಸೀರಿಯಲ್ ಎಲ್ಲ ಚಿಕ್ಕ ಪುಟ್ಟ ಟಚ್ ಅಪ್ ಮಾಡೋದು ಅದೆಲ್ಲ ಮಾಡಿದ್ದೀನಿ. ಓಕೆ ಓಕೆ. ಸೀರಿಯಲ್ ಅಲ್ಲಿ ಇರೋ ಆರ್ಟಿಸ್ಟ್ ಗಳಿಗೆ ಟಚ್ ಅಪ್ ಮಾಡ್ತಾ ಇದ್ರಿ ಅಷ್ಟೇನೆ. ಬಟ್ ಈಗ ಯಾರಾದ್ರೂ ನಿಮಗೆ ಕರಿತಾ ಇದಾರಾ ಸೀರಿಯಲ್ ಮಾಡೋಣ ಮೇಡಮ್, ಸಿನಿಮಾಗಳು ಮಾಡೋಣ ಅಂತ ಏನಾದ್ರು ಆಫರ್ಗಳು ಬರ್ತಾ ಇದ್ದಾನೆ? ಬರುತ್ತೆ ನನಗೆ. ನಮ್ಮ ಪ್ರೊಡ್ಯೂಸರ್ ಒಬ್ರು ಇದ್ದಾರೆ, ಶಿವ ಸರ್ ಅಂತ ಹೇಳ್ತು, ಅವರು ಇಟ್ಮಡ್ಗು ಅಭಿನಯ ಸ್ಟುಡಿಯೋ ಹತ್ರ ಏನಾರ ಇದಾಗ್ತಾ ಇರ್ತಾರೆ ಹೋಗಿ ನೀವು ಅಂತ ಹೇಳ್ತಾರೆ. ನಾನು ಒಂದೆರಡು ಸಲ ಹೋಗಿ ಬಂದಿದ್ದೀನಿ, ಅದರಲ್ಲಿ ಏನು ರೆಸ್ಪಾನ್ಸ್ ಬಂದಿಲ್ಲ ನನಗೆ. ಓಕೆ ಓಕೆ. ಆದ್ರೆ ಇನ್ನೊಂದು ರೇಷ್ಮಾ, ನೀವು ಚಿನ್ನದ ಸರ ತಗೊಂಡ್ಬಿಟ್ರಲ್ಲ, ಎಲ್ರದ್ದು ಕಮೆಂಟ್ಸ್ ನೋಡಿದೆ, ಅಷ್ಟೊಂದು ದುಡ್ಡು ಬರುತ್ತಾ ಇಷ್ಟೊಂದು ದುಡ್ಡು ಬರುತ್ತಾ ಅನ್ನೋ ನನಗೂ ಭಾಳ ಕ್ಯೂರಿಯಾಸಿಟಿ ಆಯಿತು. ಏನಪ್ಪ ಫೇಸ್ಬುಕ್ಕಿಂದ ಈ ಲೆವೆಲಿಗೆ ದುಡ್ಡು ಬರುತ್ತಾ, ಚಿನ್ನದ ಚೈನ್ ತಗೊಳ್ಳೋ ಅಷ್ಟು ದುಡ್ಡು ಬರುತ್ತಾ ಅಂತ ನಾನು ಅನ್ಕೊಂಡೆ. ನಿಜವಾಗ್ಲೂ ಬರುತ್ತಾ? ಏನು ಖಂಡಿತ ಬರುತ್ತೆ. ಬಟ್ ಫಸ್ಟ್ ಟೈಮ್ ನಾವು ಹತ್ತಿ ಮೇಲ್ಗಡೆ ಓಡ್ಬೇಕು ಅಂತ ಏನಿಲ್ಲ, ಅದು ಹಿಂಗೆ ಸಿಡಿ ಇದ್ದಂಗೆ ಹಿಂಗೆ ಹತ್ಕೊಂಡು ಹೋಗ್ತೀವಲ್ಲ ನಾವು, ಹಂಗೆ ಮೆಟ್ಲು ಇದ್ದಂಗೆ. ಅಷ್ಟು ಮೆಟ್ಲು ಹತ್ತಾಗಂದ್ರೆ ಒಂದು ಆ ತರ ಸ್ಟೆಪ್ ಹೋಗ್ತೀವಿ ನಾವು. ಒಂದೇ ಸಲ ಅಷ್ಟೊಂದು ದುಡ್ಡು ಬರುತ್ತೆ ಈ ತರ ತಗೋಬೇಕು ಅಂತ ಏನಿಲ್ಲ. ಬಟ್ ನಾನು ಒಂದು ಎಂಟರ್ಟೈನ್ಮೆಂಟ್ ಇಲ್ಲಿ ಒಂದು ರೀಲ್ ಹಿಂಗೆ ಬಿಡೋಣ ಅಂತ ಹೇಳ್ಬಿಟ್ಟು ಜನಕ್ಕೆ ಒಂದು ರೀಲ್ ಬಿಟ್ಟೆ ಅಷ್ಟೇ. ಚಿನ್ನ ಸರ ಅಲ್ಲ ಇದು, ಇದೇ ಸರ ತೋರಿಸಿದ್ ನಾನು. ಓಕೆ ನೋಡಿ, ಇದೇ ಸರನೇ ತೋರಿಸಿದವರು. ಉಮಾ ಗೋಲ್ಡ್ ಅಂತೆ, ಚಿನ್ನದ ಸರ ಅಲ್ಲ ರೀ ಇದು, ಉಮಾ ಗೋಲ್ಡು. ನಮ್ಮನ್ನೆಲ್ಲಾರನ್ನೂ ಯಾಮರ್ಸ್ಬಿಟ್ಟವ್ರು ಇವರು. ನೋಡಿ, ಚಿನ್ನದ ಸರ ಅಲ್ಲ ಇದು, ಉಮಾ ಗೋಲ್ಡ್ ಅಂತೆ. ನಾವು ಯಾರು ಇದು ಮಾಡ್ಕೊಳ್ಳೋದು ಬೇಡ. ಅಯ್ಯೋ ನಾವು ಎಷ್ಟೊಂದು ರೀಲ್ಸ್ ಮಾಡ್ತೀವಿ, ಎಷ್ಟೊಂದು ವಿಡಿಯೋಗಳು ಮಾಡ್ತೀವಿ, ನಮಗೆ ಬರ್ತಾ ಇಲ್ಲಲ್ಲ ಅಂತ ಅನ್ಕೊಳ್ತಾ ಇರ್ತೀವಿ. ಬಟ್ ಆದ್ರೆ ಚಿನ್ನದ ಸರ ಅಲ್ಲ. ಎಷ್ಟು ಬರ್ಬೋದು ಕೇಳ್ಬೋದಾ? ಅದಕ್ಕಂತ ಇವಾಗ ಯೂಟ್ಯೂಬ್ ಇಂದ ನನಗೆ 13,000 ಬಂದಿದೆ. ಅಂದ್ರೆ ಮಂತ್ಲಿ 13,000 ಬರ್ತಾ ಇದೆ. ಓಕೆ. ಯೂಟ್ಯೂಬ್ ಇಂದ 13,000 ಬಂದಿದೆ, ಫೇಸ್ಬುಕ್ ಇಂದ 13,000 ಬಂದಿದೆ. ಅದು ಇನ್ನೂ ತೆಗ್ದಿಲ್ಲ ನಾವು. ಅದು ಅಮೆರಿಕನ್ ಡಾಲರ್ ಅಂತ ಹೇಳ್ಬಿಟ್ಟು ಒಂದು ಬಂದಿರೋದು. ಅದು ಬ್ಯಾಂಕ್ ಎಲ್ಲ ಓಪನ್ ಮಾಡಿ ನಮ್ಮ ಮ್ಯಾನೇಜರ್ ಒಬ್ರು ಇದಾರೆ, ಸುಹೇಲ್ ಅಂತ ಹೇಳ್ಬಿಟ್ಟು, ಯೂಟ್ಯೂಬ್ ಇಂದ ಮ್ಯಾನೇಜರ್ ಅವರು. ಯೂಟ್ಯೂಬ್ ಇಂದ ಮ್ಯಾನೇಜರ್ ಅವ್ರು ಬರುತ್ತೆ. ಇವಾಗ ಅವ್ರ ಅಕೌಂಟ್ ನಂಬರ್ ಕೊಟ್ಟವ್ರೆ, ಅವ್ರಿಗೆ ಬರುತ್ತೆ. ಅದರಿಂದ ನಾವು ಪೇಮೆಂಟ್ ತೆಗಿಬೇಕು, ಇನ್ನೂ ತೆಗ್ದಿಲ್ಲ, ಇವತ್ತು ತೆಗಿಬೇಕು ಅಂತ ಇದೀವಿ. ಓಕೆ. ರೀಲ್ಸ್ ಮಾಡೋದ್ರಿಂದ ದುಡ್ಡು ಬರುತ್ತೆ ಅಂತ ಅನ್ಕೊಂಡಿದ್ರೆ ಯಾವತ್ತಾದ್ರೂ ರೀಲ್ಸ್ ಈ ವಿಡಿಯೋಸ್ಗಳು ಮಾಡೋದ್ರಿಂದ ದುಡ್ಡು ಬರುತ್ತಪ್ಪ ನನಗೂ, ನಾನು ಕೂಡ ಇದ್ರಲ್ಲಿ ಸಂಪಾದನೆ ಮಾಡ್ಬೋದು, ಮನೆ ಕೆಲಸ ಮಾಡಿದೆ ಅಂದ್ರೆ ಹೊರಗಡೆ ಹೋಗಿ ಕೆಲಸ ಮಾಡಿ ದುಡಿಬೇಕು ಅಂತಾನೆ ಇಲ್ಲ, ಬರೀ ರೀಲ್ಸ್ ವಿಡಿಯೋಸ್ಗಳು ಮಾಡೋದ್ರ ಮೂಲಕನೂ ದುಡ್ಡು ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಯಾವತ್ತಾದ್ರೂ ಹೇಗೆ ಅಂತ? ಮನ್ಸಲ್ಲಿ ಅನ್ಕೊಂಡಿಲ್ಲ ನಾನು ಈ ತರ ವೈರಲ್ ಆಗ್ತೀನೋ ಅಂತಾನು ಅನ್ಕೊಂಡಿಲ್ಲ. ಈ ತರ ಬೆಳಿತೀನಿ, ನಮ್ ಕನ್ನಡ ಜನತೆ ನನ್ ಬೆಳೆಸ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಈ ತರನೇ ಪ್ರೀತಿ ಕೊಡ್ತಾ ಇರಿ ನನ್ಗೆ. ನಮ್ಮ ಅಪ್ಪ ಹೋಗುವಾಗನು ಬಸ್ಸಲ್ಲಿ ಕುತ್ಕೊಂಡು ಅದೇ ಹೇಳಿದ್ದು, ನಾವು ಅಪ್ಪ ಅಮ್ಮ ಇಲ್ಲ ಅಂತ ನೀನ್ ಯೋಚನೆ ಮಾಡಬೇಡ, ಕನ್ನಡ ಜನತೆ ಇದಾರೆ, 5 ಕೋಟಿ 6 ಕೋಟಿ ಜನತೆ ನಿನ್ನ ಆಶೀರ್ವಾದ ಅವರು ನಿನ್ ತಲೆ ಮೇಲೆ ಯಾವತ್ತೂ ಇರುತ್ತೆ. ಜನತೆ ಪ್ರೀತಿನೇ ನಿನ್ಗೆ ಅಪ್ಪ ಅಮ್ಮನ ಪ್ರೀತಿ ಅಂತ ತಿಳ್ಕೊ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಹೋಗಿದ್ರು. ಹಂಗೆ ಪ್ರೀತಿ ಸಿಕ್ತು ನನ್ಗೆ. ನಾನ್ ಬೆಳೆಯಕ್ಕೆ ನಮ್ ಜನತೆನೇ ಕಾರಣ. ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ರೀಲ್ ನೀವು ಯಾವ್ದು ಮಾಡಿದ್ದು, ಫಸ್ಟ್ ಫೇಮಸ್ ರೀಲ್ ಅಂತ ಅಂದ್ರೆ ಇದು ಓಡ್ದಪ್ಪ ಅಂದ ತಕ್ಷಣ ಯಾವ್ದು ಅದು ನೆನ್ಪು ಮಾಡ್ಕೋಬೋದಾ? ಆ ಡೈಲಾಗ್ ಏನಾದ್ರು ಹೇಳ್ಬೋದಾ? ಮರಿಯಲ್ಲ. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯೋ ತಂದ ತಣ್ಣಲಿ ರಾತ್ರಿ, ಹಾಯಾಗಿ ನಾ ಕುಳಿತಿರಲು ಈ ಮಂಚ. ಅದು ಅದೇ ಹಾಡಿದ್ ನಾನು. ಅದು ಅವ್ರ ಜೊತೆ ಮಾಡ್ಬೋದಾ ಯಾವ್ದಾದ್ರು ಒಂದು ರೀಲ್ನ? ಮಾಡ್ತೀನಿ. ಹಂಗೆ ಹಾಡು ಹೇಳ್ಕೊಂತ ಒಂದು ಮಾಡಿ ನೋಡೋಣ. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ಮೆಲ್ಲನೆ ರಾತ್ರಿ, ಹಾಯಾಗಿ ನಾ ಕುಳಿತಿರಲು ಈ
ಸಾಂಗ್ಸ್ ಬರ್ತಿಲ್ಲ ಬಟ್ ದಟ್ಸ್ ಓಕೆ ಸೋ ನೈಸ್ ಆಫ್ ಯು, ಸೋ ನೈಸ್. ಖುಷಿ ಆಯಿತು. ಓಕೆ, ಇನ್ನು ಟ್ರೋಲ್ ಪೇಜಸ್ಗಳಲ್ಲೆಲ್ಲ ಭಾಳ ಟ್ರೋಲ್ ಮಾಡ್ತಾ ಇರ್ತಾರೆ ನಿಮ್ಮನ್ನ. ಅಂದರೆ ಕೆಲವರು ಅದಕ್ಕೆ ಎದುರ್ತಾರೆ, ಅಂದರೆ ಟ್ರೋಲ್ ಮಾಡ್ತಾರಪ್ಪ ಇವರು ವೀಡಿಯೋಸ್ಗಳು ಮಾಡೋದೇ ಬೇಡ ಅನ್ನೋ ಥರನೂ ಇರ್ತಾರೆ. ಎಲ್ಲೋ ಒಂದು ಕಡೆ ಟ್ರೋಲ್ ಮಾಡೋದ್ರಿಂದ ನಿಮಗೆ ಬೇಜಾರು ಏನಾರು ಆಗಿದೆನಾ, ಹರ್ಟ್ ಆಗಿದೆನಾ, ಅಥವಾ ಖುಷಿ ಆಗಿದೆನಾ? ಪರವಾಗಿಲ್ಲ, ನಾನು ಟ್ರೋಲ್ ಮಾಡಿದ್ರು ನಾನು ಬೆಳೀತಾ ಇದ್ದೀನಲ್ಲಪ್ಪ ಅನ್ನೋ ಖುಷಿ ಇದೆನಾ, ಹೇಗೆ ಅಂತ? ನನ್ನ ಟಿಕ್ಟಾಕಲ್ಲೇ ನೀವು ನೋಡಿ, ನಾನು ಟ್ರೋಲರ್ಗೆ ಏನಾರ ಇವತ್ತು ಗಂಟೆ ನಾನು ಏನು ಅಂದಿಲ್ಲ ಅವ್ರಿಗೆ. ಯಾಕೆ ಅಂದ್ರೆ ಅವರಿಂದ ನಾವು ಬೆಳಿತಿರೋದು. ನಾವ್ ಯಾಕೆ ಅನ್ಬೇಕು ಅವ್ರಿಗೆ ಟ್ರೋಲರ್ಗೆ? ಅವ್ರು ನಮ್ಮನ್ನ ಬೆಳೆಸ್ತವ್ರೆ ಟ್ರೋಲ್ ಮಾಡಿ. ನಾವು ಅವ್ರಿಗೆ ಯಾವತ್ತೂ ಅನ್ಬೇಡ್ದು, ಯಾಕಂದ್ರೆ ಅವರು ನಮ್ಗೆ ಬೆಳೆಸ್ತಾ ಇರೋದು. ನಾವು ಅವ್ರಿಗೆ ಇನ್ನು ಒಳ್ಳೇದ್ ಮಾಡ್ಬೇಕು, ಅವ್ರಿಗೆ ಇನ್ನೂ ಆಶೀರ್ವಾದ ಕೊಡ್ಬೇಕು ನಾವು ಟ್ರೋಲರ್ಗೆ. ನೀವು ಬೆಳೆಸ್ತಾ ಇದೀರಲ್ಲ ಅಂತ ಹೇಳ್ಬಿಟ್ಟು ನಾವು ಆತರ ಎಲ್ಲ ಭಯಕ್ ಆಗಲ್ಲ ಅವ್ರಿಗೆ. ಖುಷಿನೇ. ನೀವು ಖುಷಿನೇ ಟ್ರೋಲ್ ಮಾಡಿದ್ರೆ. ಈ ನೆಗೆಟಿವ್ ಆಗಿ ಕಮೆಂಟ್ಗಳು ಮಾಡ್ತಾ ಇರ್ತಾರೆ. ನೆಗೆಟಿವ್ ಕಮೆಂಟ್ಗಳು ಮಾಡಿದಾಗ ಅದನ್ನ ಯಾವ ರೀತಿ ತಗೊಂತಾರೆ ರೇಷ್ಮಾ ಅಂತ? ನಾನು ಓದೋದೇ ಇಲ್ಲ. ಎಷ್ಟೊಂದು ನೆಗೆಟಿವ್ ಕಮೆಂಟ್ಗಳು ಬರ್ತಾ ಇರುತ್ತಲ್ವಾ, ನಾನು ನೋಡಿದ್ದೀನಿ. ಸೊ ರೇಷ್ಮಾ ಅವರು ತಗೊಳಲ್ವಾ? ಅಂದ್ರೆ ಕೆಲವರೆಲ್ಲ ಪಾಪ ಬೇಜಾರಾಗಿ ವಿಡಿಯೋಗಳೇ ಮಾಡೋದು ಬಿಟ್ಬಿಟ್ಟಿರ್ತಾರೆ. ಅಂಥವ್ರಿಗೆ ಏನು ಹೇಳ್ತಾರೆ ರೇಷ್ಮಾ ಅಂತ? ಯಾವತ್ತೂ ನೆಗೆಟಿವ್ ಅಂದರೆ ನಮಗೆ ಜನಗಳು ಬೈಯೋದು ಅದೆಲ್ಲ ಕಾಮಿಡಿ. ನಮ್ಮ ಅಮ್ಮ ಹೇಳ್ತಾಯಿದ್ರು, ನಿಮ್ಮ ಯಜಮಾನ್ರು ನಿಂಗೆ ಬೈದರೆ ಆಶೀರ್ವಾದ ಕೊಟ್ಟಂಗೆ, ಕಲ್ಮೆ ಓದಂಗೆ ಅಂತ. ಕಲ್ಮೆ ಅಂದರೆ ಆಶೀರ್ವಾದ ಕೊಟ್ಟಂಗೆ ನಿಂಗೆ. ಯಜಮಾನ್ರು ಬೈದರು ಅಂತ ಬೇಜಾರು ಮಾಡ್ಕೋಬೇಡ. ಹಂಗೆ ನಾನು ಏನಂದರೆ ಜನತೆ ಬೈದ್ರು ನಂಗೆ ಆಶೀರ್ವಾದ ಕೊಟ್ಟಂಗೆ ನೀವೆಲ್ಲ. ಅದಕ್ಕೆ ನಾನು ಯಾವತ್ತೂ ಕಮೆಂಟ್ಸ್ ನಾನು ತಲೆನೇ ಕೆಟ್ಟಿಸ್ಕೊಳ್ಳಿಲ್ಲ. ಅದೆಲ್ಲ ಇವತ್ತಿಂದ ನಾಳೆ ಅಂದರೆ ಒಳ್ಳೆ ಕಮೆಂಟ್ಸ್ ಬಂದೇ ಬರುತ್ತೆ ಅಂತ ನಾನು ಇವತ್ತಿಗೂ ಕಾಯ್ತಾ ಇದ್ದೀನಿ. ಹಂಗೆ ನನಗೆ ಫಸ್ಟ್ ಟೈಮು ಕಮೆಂಟ್ಸ್ ನೆಗೆಟಿವ್ ಬರ್ತಾ ಇದ್ರು. ಇವಾಗ ತುಂಬಾ ಒಳ್ಳೆ ಕಮೆಂಟ್ಸ್ ಎಲ್ಲ ಆಗ್ತಾವ್ರೆ, ನಂಗೆ ತುಂಬಾ ಖುಷಿ. ಓಕೆ. ಇನ್ನು ಇವತ್ತು ಕೂಡ ವಿಡಿಯೋ ಮಾಡಿದ್ರಿ ನೀವು ಅಲ್ವಾ? ವಿಡಿಯೋ ಮಾಡ್ಕೊಂಡೇ ಬಂದಿದ್ದೀರಾ. ಫ್ರೀಡಮ್ ಟಿವಿನಲ್ಲಿ ಇಂಟರ್ವ್ಯೂ ಕೊಡ್ತೀನಿ ಅಂತ. ಸೊ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾನೆ ಇರ್ತೀರಾ ನೀವು? ಹೆಂಗೆ ವಿಡಿಯೋದಲ್ಲಿ ಏನ್ ಮಾಡಿದ್ರು ಅಪ್ಡೇಟ್ ಕೊಡ್ತೀರಾ? ಇವತ್ತು ಏನಾಯ್ತು, ಇವತ್ತೆಲ್ಲ ಹೋಗ್ತಾ ಇದ್ದೀನಿ ನಾನು, ಏನ್ ತಿಂತಾ ಇದ್ದೀನಿ ನಾನು, ನಮ್ಮ ಮಲ್ಕೊಳ್ಳೋ ಏನ್ ತಿಂತಾ ಇದ್ದೀನಿ, ಬೆಳಗ್ಗೆ ಎದ್ದು ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ನೀವ್ ಓಡಾಡ್ತಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ತಕ್ಷಣ ಬಾಕಿ ಹಣನ ನಿಮಗ್ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಮನೇಲಿ ಡೈಲಿ ಉಪ್ಪಿಟ್ಟೆ ಜಾಸ್ತಿ, ಅಂದ್ರೆ ಜಾಸ್ತಿ ಉಪ್ಪಿಟ್ಟು ನಾನು ತಿನ್ನೋದು ನಂಗೆ ತುಂಬಾ ಇಷ್ಟ. ನಾವು ಫಸ್ಟ್ ಮದುವೆ ಆದಾಗ ನನಗೆ ಅಡುಗೆ ಮಾಡಕ್ ಬರ್ತಿರ್ಲಿಲ್ಲ. ನಮ್ಮ ಯಜಮಾನ್ರಿಗೆ 3 ತಿಂಗಳು ಉಪ್ಪಿಟ್ಟೆ ಮಾಡ್ಕೊಡ್ತಾ ಇದ್ದೆ. ಇವರು ತಿಂದ್ರು ನೈಟ್. ಸರ್, ಇವ್ರು ಮಾಡೋದು ತುಂಬಾ ಫೇವ್ರೇಟ್ ಯಾವ್ದು ನಿಮಗೆ ಅಂತ? ಉಪ್ಪಿಟ್ಟೇನೆ ಫೇವ್ರೇಟಾ? 3 ತಿಂಗಳು ತಿಂದಿದ್ದೀರಾ? 3 ತಿಂಗಳು ಉಪ್ಪಿಟ್ಟೆ ಮಾಡ್ಕೊಟ್ಟಿದ್ದೀರಾ? ಬೆಳಗ್ಗೆ ಟಿಫನ್ ಉಪ್ಪಿಟ್ಟು, ಮಧ್ಯಾಹ್ನ ಊಟಕ್ಕೆ ಉಪ್ಪಿಟ್ಟು, ಊಟಕ್ಕೆ ಉಪ್ಪಿಟ್ಟೆ. ಓಕೆ. ಉಪ್ಪಿಟ್ಟೆ ಕೇಳಿದ್ರೆ ಬಿಸಾಕ್ಬಿಡ್ತಾರೆ. ತುಂಬಾ ಇಬ್ರಲ್ಲಿ ಯಾರು ತುಂಬಾ ಚೆನ್ನಾಗಿ ಅಡಿಗೆ ಮಾಡೋದು? ಯಾರು? ನೀವಿಬ್ರಲ್ಲಿ ಯಾರು ತುಂಬಾ ಚೆನ್ನಾಗಿ ಅಡಿಗೆ ಮಾಡೋದು? ನಾನು ಮಾಡ್ತಾ ಇದ್ದೀವಿ, ಇವಾಗ ಇವರು. ಹಂಗೆ ಹೌದಾ? ನಿಮ್ ಪ್ರೀತಿಯಿಂದ ಅವ್ರು ಏನ್ ಮಾಡ್ಕೊಡೋದು ಇಷ್ಟ ನಿಮಗೆ? ಚಿಕನ್ ಚೆನ್ನಾಗಿ ಮಾಡ್ತಾರೆ, ಮಟನ್ ಚೆನ್ನಾಗಿ ಮಾಡ್ತಾರೆ. ಓಹೋ, ಹಂಗೆ ಚಿಕನ್ ಮಟನ್. ಆಮೇಲೆ ಇಬ್ರು ಕೋಪ ಮಾಡ್ಕೊಂಡಾಗ ಕಾಂಪ್ರಮೈಸ್ ಆಗೋದು ಫಸ್ಟ್ ಯಾರು? ನೀವೇನಾ ಫಸ್ಟ್ ಕಾಂಪ್ರಮೈಸ್ ಆಗೋದು? ಹೌದಾ? ಇಬ್ರಲ್ಲಿ ಜಾಸ್ತಿ ಯಾರು ಪ್ರೀತಿ ಮಾಡೋದು? ನಾನೇ. ಪೊಸೆಸಿವ್ ಇರೋದು ಜಾಸ್ತಿ. ಅಯ್ಯೋ, ಇವರು ಯಾವ್ದಾದ್ರು ಹುಡುಗಿ ಜೊತೆ ಮಾತಾಡಿದ್ರೆ ಸಾಕಪ್ಪ, ಕೋಪ ಬರುತ್ತೆ. ನಿಮ್ಗೆ ಕೋಪ ಬರುತ್ತೆ. ಅವರಿಗೆ ಅವ್ರಿಗೇನಿಲ್ಲ, ಅವ್ರೇನು ಆ ಥರ ಅನ್ನಲ್ಲ. ಏನ್ ಗೊತ್ತಾ, ಗಂಡನ್ಗೆ ಒಂದು ಮುಖ್ಯ ಒಂದು ಹೇಳ್ತೀನಿ. ಗಂಡನ್ಗೆ ಅಂದ್ರೆ ಯಾವತ್ತು ಗುಮಾನಿ ಅನುಮಾನ ಆ ಥರ ಶಕ್ಗಳು ಇರಬೇಡ್ದು. ನಾನು ಹೆಂಡತಿ ಅವಳ ಜೊತೆ ಮಾತಾಡ್ತಾರೆ, ಏನಿದ್ಯೋ ಅದನ್ನ ಮಾತ್ರ ಇರ್ಲೇಬೇಡ್ದು. ಜೀವನ ಒಳ್ಳೆ ಚೆನ್ನಾಗಿರ್ಬೇಕಂದ್ರೆ ಅಯ್ಯೋ ನನ್ನ ಹೆಂಡತಿ ಇವ್ರ ತರ ಮಾತಾಡ್ತಾರೆ, ಆ ತರ ಮಾಡ್ತಾರೆ ಅನ್ಕೋಬೇಡ್ದು ಯಾವತ್ತೂ. ಅಂದ್ರೆ ನಮ್ಗೆ ಒಂದ್ ಸ್ವಲ್ಪ ಹೆಂಡತಿಗಳೇ ಆ ಥರ ಇರುತ್ತೆ. ಯಾರು ಇವ್ರ ಜೊತೆ ಬಂದ್ ಮಾತಾಡಿದಿ ಅಂತ ಹೇಳ್ಬಿಟ್ಟು ಸಿಡಿ ಅಂತ ನಾಲ್ಕಾದ್ರೆ ಇವ್ರು ಆತ ಏನಿಲ್ಲ. ಅವಾಗೆ ನಂಬಿಕೆ, ತುಂಬಾ ನಂಬಿಕೆ ಇದೆ. ನನ್ನ ಹೆಂಡತಿ ಆತರ ಅಲ್ಲ ಅಂತ ತುಂಬಾ ನಂಬಿಕೆ ಇದೆ. ನಾವು ಅಷ್ಟೇ ಇಷ್ಟಪಟ್ಟು ಮದ್ವೆ ಆಗಿದೀವಿ. ನಮ್ಗೆ ಗಂಡನೇ ಸರ್ವಸ್ವ. ನಮ್ಗೆ ಇನ್ನೇನ್ ಬೇಕು, ಸಾಕು, ಎಲ್ಲ ಪ್ರೀತಿ ಅವರೇ ಕೊಡ್ತಾರೆ. ಓಕೆ, ನಿಮ್ ಗಂಡ ಏನಾದ್ರೂ ಕೋಪ ಮಾಡ್ಕೊಂಡಾಗ ಹೆಂಗ್ ಕನ್ವಿನ್ಸ್ ಮಾಡ್ತೀರಾ ನೀವು? ಏನಾರ ಅಡುಗೆ ಚೆನ್ನಾಗಿ ಮಾಡ್ತೀನಿ, ಸಾರಿ ಕಣ್ರಿ ಅಂತ ನಾನೇ ಹೇಳ್ತೀನಿ, ಸಾರಿ ಅಂತ ಹೇಳ್ತೀನಿ. ಸಾರಿ ಹೇಳ್ತೀರಾ ನೀವೇ? ಅವ್ರು ಏನು ಸಾರಿ ಕೇಳಲ್ಲ ನಿಮ್ಗೆ? ಒಂದ್ಸರಿ ಕೇಳ್ತಾರೆ, ಯಾವಾಗ್ಲೂ ಬಿಡಮ್ಮ ಆಯ್ತು ನೀನೇ ತಾನೇ ಹೇಳಿದೀನಿ, ಯಾರು ಹೇಳಕ್ ಬರ್ತಾರೆ ಅಂತಾರೆ ಅಷ್ಟೇ. ಇನ್ನೇನು ಇದು ಮಾಡಲ್ಲ. ಇಲ್ಲ ಅಂದ್ರೆ ನಾವು ಇಬ್ರು ಮಾತಾಡಿಲ್ಲ ಅಂದ್ರೆ ನಮ್ಮ ಮಕ್ಕಳು ಇದಾರಲ್ಲ, ಇಬ್ರು ಏನಾದ್ರು ತಗೊಂಡ್ಬರ್ತಾರೆ ಮನೆಗೆ, ಮಾತಾಡಿ ಅಂತಾನೆ ಮಾತಾಡ್ಬಿಡ್ತೀವಿ. ನಗು ಬರುತ್ತೆ. ಇವ್ರು ಅಷ್ಟೇ, ನಂಗೆ ಏನಾರ ಹೇಳಿರುವೆ ಫೋನ್ ಮಾಡ್ಬಿಟ್ಟು ಜಾನು ಅಂತಾರೆ. ಓ, ಜಾನು. ಆಮೇಲೆ ನೀವು ಕೋಪ ಮಾಡ್ಕೊಂಡಾಗ ಅವ್ರು ಹೆಂಗ್ ಕನ್ವಿನ್ಸ್ ಮಾಡ್ತಾರೆ ನಿಮಗೆ? ನೀವ್ ಹೇಳಿ ಸರ್, ಹೆಂಗ್ ಕನ್ವಿನ್ಸ್ ಮಾಡ್ತೀರಾ? ಅವ್ರು ಕೋಪ ಮಾಡ್ಕೊಂಡಾಗ ಅಷ್ಟೇ, ಏನು ಮಾತಾಡಲ್ಲ. ಜಾನು ಆತರ ಈ ತರ ಏನು ಆತರ ಏನು ಹೇಳಲ್ಲ. ಹೋಗ್ಬಿಟ್ಟು ಆಮೇಲೆ 2 ಅವರ್ ಬಿಟ್ಕೊಂಡು ಫೋನ್ ಮಾಡ್ತೀನಿ.
ಓಕೆ ಓಕೆ ಅವ್ರು ತುಂಬ ಚೆನ್ನಾಗಿ ಮೇಕಪ್ ಮಾಡ್ಕೊತಾರೆ, ಮೇಕಪ್ ಮಾಡ್ಕೊಂಡೆ ಫುಲ್ ಇದನ್ನ ರೀಲ್ಸ್ ಎಲ್ಲ ಮಾಡ್ತಿರ್ತಾರೆ. ನಿಮಗೆ ಅವ್ರನ್ನ ಯಾವ ಅಟೈರ್ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ? ಏನ್ ಮಾಡಿದ್ರು ಇಷ್ಟ. ವಿತೌಟ್ ಮೇಕಪ್ ಇದ್ರೆ ಇಷ್ಟನಾ, ಮೇಕಪ್ ಅಲ್ಲಿ ಇದ್ರೆ ಇಷ್ಟನಾ ಅಂತ ಕೇಳ್ತಿರೋದು. ಹೆಂಗಿದ್ರೆ ಇಷ್ಟನೇ. 100 ವರ್ಷ ತಳ್ಬೇಕಷ್ಟೇ ಅವರು. 100 ವರ್ಷನೇ ಅಂತ ಇಲ್ಲ, ಒಂದು ಇವಾಗಂತೂ 40 ಇಯರ್ 50 ಇಯರ್ಸ್ ಎಲ್ಲ ನಾವೆಲ್ಲ ಡಮಾರು ಇರೋ ಗಂಟ ತಳ್ಬೇಕಷ್ಟೇ ಜೀವನ. ಓಕೆ, ಇರೋವರೆಗೂ ಲೈಫ್ ತಳ್ಬೇಕು ಅಷ್ಟೇ. ಸೊ ಫೈನಲಿ ಇದು ಮಕ್ಳು ಏನ್ ಮಾಡ್ಕೊಂಡಿರೋದು ನಿಮ್ಮ ಮಕ್ಳು? ಇವಾಗ 9th ಓದ್ತವ್ರು ಇಬ್ರು 9th ಓದ್ತಿದ್ದಾರೆ. ಕನ್ನಡ ಸ್ಕೂಲೇ. ಇದು ಮಾರ್ಕೆಟ್ ಅಲ್ಲಿ ಇದೆಯಲ್ಲ. ಓಕೆ, ನೀವು ವಾಣಿವಿಲಾಸ್ ಹೋಗ್ತಾ ಇದ್ದಾರೆ. ಅವ್ರಿಗೆ ಫ್ರೆಂಡ್ಸ್ ಎಲ್ಲ ಏನೋ ಅನ್ನಲ್ವಾ, ಟೀಚರ್ಸ್ ಗಳೆಲ್ಲ ಏನಪ್ಪ ನಿಮ್ಮ ತುಂಬಾ ಫೇಮಸ್ ಅಲ್ಲಿ ಹೋಗ್ಬಿಟ್ಟು ಮಕ್ಕಳೆಲ್ಲ ನೋಡಿದ್ರಲ್ಲ ವಿಡಿಯೋ ಹಾಕ್ತೀನಿ ಒಂದು, ನಿಮ್ಮ ಅಮ್ಮನ ಫ್ಯಾನ್ ನಾವು ಕರ್ಕೊಂಡ್ ಬರ್ಲೇಬೇಕು, ಅಷ್ಟು ಫ್ಯಾನ್ ನಾವು ಅಂತ ಹೇಳ್ಬಿಟ್ಟು ಹೋದ ತಕ್ಷಣನೇ ಒಂದು 50 ಮಕ್ಕಳು 100 ಮಕ್ಕಳು ಬಂದ್ಬಿಟ್ಟಿದ್ದು. ನಾವೆಲ್ಲ ಫ್ಯಾನು. ಅದ್ರಲ್ಲೂ ಒಂದ್ ಸ್ವಲ್ಪ ನಾನು ತೊದಲಿಸ್ಬಿಟ್ಟಿದೀನಿ, ಇವರೆಲ್ಲ ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟಿದೀನಿ, ನನ್ನ ಮಗನ ಮಕ್ಕಳು ಅಂತ ಹೇಳ್ಬಿಟ್ಟಿದೀನಿ. ಓಕೆ, ಅದೆಲ್ಲ ಟ್ರೋಲ್ ಆಗ್ಬಿಟ್ಟಿತ್ತು ತುಂಬಾ. ಓಕೆ, ಅವರು ಇಬ್ರು ರೀಲ್ಸ್ ಮಾಡಲ್ವಾ? ಇಲ್ಲ, ಮಾಡಲ್ಲ. ನೀವು ಹೇಳಿಕೊಟ್ಟಿಲ್ಲ ಅಂದ್ರೆ ಓದ್ತವ್ರೆ ಬೇಡ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ನನ್ನ ಮಗನಿಗೂ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ. ಓಕೆ, ನಿಮ್ಮ ಒಂದು ಫೇವ್ರೆಟ್ ರೀಲ್ ಅಂದ್ರೆ ಯಾವುದು ನಿಮಗೆ? ಇದುವರೆಗೂ ನೀವು ಎಷ್ಟೊಂದು ರೀಲ್ಸ್ಗಳು ಮಾಡಿದ್ದೀರಾ, ನಿಮಗೆ ತುಂಬಾ ಇಷ್ಟ ಆಗಿದಪ್ಪ ನಾನು ನೋಡ್ತಾ ಇರ್ತೀನಿ ರೀಲ್ಸು ಅಂತ ಅಂದ್ರೆ ನಿಮಗೆ ಯಾವ್ದು ಫೇವ್ರೆಟ್ ರೀಲ್? ತುಂಬಾ ಬರ್ತಾನೆ ಇರುತ್ತೆ. ಮೊನ್ನೆ ನಾವು ಮಾಡಿದ್ವಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ ಅಂತ ಹೇಳ್ಬಿಟ್ಟು, ಅದ್ರ ಚೆನ್ನಾಗಿ ಬೆಡ್ ಮೇಲೆ ಹೋಗ್ಬಿಟ್ಟು ಕುತ್ಕೊಂಡು ಇವ್ರಿಗೆ ಉಜ್ಬಿಟ್ಟಿದೀನಿ ಇದರಲ್ಲಿ. ಅದು ನಲ್ಲಿಕಾಯಿ ಅಲ್ಲ, ಅದು ಬ್ಯಾಲ್ಕಾಯಿ. ಅದು ಬ್ಯಾಲ್ಕಾಯಿ ತಗೊಂಡ್ಬಿಟ್ಟು ಅದನ್ನ ಅದೇ ನಲ್ಲಿಕಾಯಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಇದ್ ಮಾಡಿದೀನಿ ಅವ್ರಿಗೆ. ಅದೊಂಥರ ಕಲೆ. ಅದಿಷ್ಟನಾ ನಿಮ್ಗೆ? ಅದು ಫೇವ್ರೆಟ್ ನೀವು ಮಾಡಿರೋದು? ಹಳ್ಳಿಮೆಷ್ಟು ಫಿಲಮ್ ಅದು ಇಷ್ಟ ಆಯ್ತು ನನಗೆ. ಅದು ಬಂದ ತಕ್ಷಣನೇ ಸುಮ್ಮನೆ ಕುತ್ಕೊಂಡಿದ್ರು ಬನ್ನಿ ಹಾಕೊಂಡು, ಹಂಗದು ಬಿಟ್ಟಿಲ್ಲ, ಹಂಗೆ ಹೋಗ್ಬಿಟ್ಟು ಮಾಡ್ಬಿಟ್ಟಿವಿ. ಹೌದು, ಯಾಕೆ ಸರ್ ನೀವು ಯಾವ ವಿಡಿಯೋದಲ್ಲೂ ರಿಯಾಕ್ಟೇ ಮಾಡಲ್ಲ? ಏನು ನೀವು ಕಲಿಬೇಕು, ನೀವು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದಿಲ್ವಾ? ಕಲೆ ಬರಲ್ಲ ಅಂತ ನೀವು ಎಲ್ಲೂ ಟ್ರೈ ಆದ್ರೆ ನಿಮ್ಮ ಹೆಂಡತಿ ಟ್ರೈನ್ ಅಪ್ ಮಾಡ್ತಾ ಇದಾರಲ್ವಾ, ನೀವು ಮಾಡ್ಕೋಬೋದಲ್ಲ ಅಂತ. ಓಕೆ 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 ರೇಷ್ಮಾ, ಇನ್ನೊಂದು ಬಹಳಷ್ಟು ಜನ ನಿಮ್ಮ ಥರ ಫೇಮಸ್ ಆಗ್ತಾ ಇದ್ದಾರೆ, ತುಂಬ ಜನ ರೀಲ್ಸ್ಗಳಲ್ಲಿ ಫೇಮಸ್ಸು. ನಿಮಗೆ ಫೇವ್ರೆಟ್ ಇವ್ರ ರೀಲ್ಸ್ಗಳು ಜಾಸ್ತಿ ಫಾಲೋ ಮಾಡ್ತೀನಿ, ಇವ್ರ ರೀಲ್ಸ್ಗಳಂದ್ರೆ ನನಗಿಷ್ಟ ಅಂತ ಯಾರಾದರೂ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು ಆ ಥರ ಯಾರಾದರೂ ಫೇವ್ರೆಟ್ ಅಂತ ಇದ್ದಾರಾ ನಿಮಗೆ? ಹೌದು. ಯಾರು? ಇವಾಗ ಕವಿತಾ, ನಿಮಗೆ ಚಿತ್ರಾಲ್ ಅವರು. ಚಿತ್ರಾಲ್ ಅವರು. ಓಕೆ, ಚಿತ್ರಾಲ್ ಅವರು. ಅವರು ಜಿಮ್ ಮಾಡಿ ಅವ್ರ ಬಾಡಿ ಇಟ್ಕೊಂಡವ್ರಲ್ಲ, ನಂಗೆ ತುಂಬಾ ಖುಷಿ ಆಯ್ತು ನಿಜವಾಗ್ಲೂ. ಅವ್ರು ಒಂದೊಂದು ರೀಲ್ಸ್ ನಾನು ನೋಡಿದೆ ಕುತ್ಕೊಂಡು, ತುಂಬಾ ಚೆನ್ನಾಗಿ ಮಾಡೋರೆ. ಆಮೇಲೆ ಅದು ಲಂಗ ಜಾಕೆಟ್ ಹಾಕೊಂಡವ್ರು, ಒಂದು ಹಳ್ಳಿದ್ ಮಾಡೋರೆ, ತುಂಬಾ ಚೆನ್ನಾಗಿ ಮಾಡೋರೆ. ಆಮೇಲೆ ಇದು ಕರಿಮಣಿ, ಇವಾಗಂತೂ ತುಂಬಾ ಕರಿಮಣಿದು ವೈರಲ್ ಆಗ್ಬಿಟ್ಟಿದೆ. ಅದನ್ನ ಮಾಡಿದ್ರು ಅವ್ರ ತರ ನಾನು ಮಾಡಿದೆ ನಿನ್ನೆ. ನಂಗೆ ತುಂಬಾ ಇಷ್ಟ ಅವರು ರೀಲ್ಸ್ ಮಾಡೋದಿಲ್ಲ. ಓಕೆ ಓಕೆ, ಚಿತ್ರಾಲು ಅವರೊಬ್ಬರೇ ಇಷ್ಟ ಆಗೋದಾ? ಇನ್ನೂ ತುಂಬಾ ಜನ ಇದ್ದಾರೆ, ಅವ್ರದ್ದೆಲ್ಲ ನಾನು ಲೈಕ್ ಮಾಡ್ತಾ ಇರ್ತೀನಿ. ಲೈಕ್ ಮಾಡ್ತಿರ್ತೀರಾ. ಮತ್ತೆ ಈಗ ಡ್ಯಾನ್ಸ್ ಎಲ್ಲ ಏನು ಡ್ಯಾನ್ಸ್ ಕಲ್ತಿದ್ದೀರಾ? ಡ್ಯಾನ್ಸ್ ಹೇಗೆ ಅಂತ ಡ್ಯಾನ್ಸ್ ಎಲ್ಲ ಮಾಡೋದು? ನಾನು ಡ್ಯಾನ್ಸ್ ಏನು ಕಲ್ತಿಲ್ಲ, ಅದು ಚಿಕ್ಕ ಮಗುವಿಂದಾನೇ ನನಗೆ ಕಣದಲ್ಲೂ ಬಂದ್ಬಿಟ್ಟೈತೆ. ಟಪಾಲ್ ಮಚ್ಚಿನೇ ಅಂದ್ರೆ ಸ್ಟೆಪ್ ಈ ಥರನೇ ಮಾಡಬೇಕು ಆ ಥರನೇ ಮಾಡಬೇಕು ಅಂತ ಏನಿಲ್ಲ. ನನ್ನ ಮನಸ್ಸಲ್ಲಿ ಯಾವ್ದು ಬರುತ್ತೆ ಅದೆಲ್ಲ ಟಪಾಲ್ ಮಚ್ಚಿ ಮಾಡ್ಬಿಡ್ತೀನಿ. ಟಪಾಲ್ ಮಚ್ಚಿ ಮಾಡ್ತೀರಾ ಅಷ್ಟೇ, ಇನ್ನೇನು ಕಲ್ತಿರೋದು ಅಂಥದ್ದು ಏನೂ ಇಲ್ಲ. ಸೂಪರ್ ರೇಷ್ಮಾ. ಓಕೆ, ಇನ್ನು ಕೊನೆಯದಾಗಿ ಏನು ಪ್ಲ್ಯಾನ್ಸ್ ಇದೆ ಫ್ಯೂಚರಲ್ಲಿ? ಏನೇನಾದ್ರು ಮಾಡಬೇಕು ಅಂತ ಪ್ಲ್ಯಾನ್ಸ್ ಇದೆನಾ? ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಹೇಗೆ ಅಂತ? ಸಾಧನೆ ಅನ್ನೋದು ನಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ, ಸಾಧನೆ ಅನ್ನೋದು. ಬಟ್ ಅದು ನಾವು ಆ ದೇವ್ರು ಕೊಟ್ಟರೆ ನಾವು ಮಾಡಲೇಬೇಕು ಅಂತ ನನಗೆ ಆಸೆ. ಮಕ್ಕಳಿಗೆಲ್ಲ ಒಂದು ಬಡ ಮಕ್ಕಳಿಗೆಲ್ಲ ಮದುವೆ ಮಾಡಬೇಕು. ಎಷ್ಟೋ ಜನ ಮಕ್ಕಳಿಗೆ ಇರ್ತಾರೆ ಮನೇಲಿ, ಅವರು ಮದುವೆ ಮಾಡ್ದಲೆ ಮನೇಲಿ ಅವರು ಆ ಮಕ್ಕಳು ಗಾರ್ಮೆಂಟ್ಸ್ ಹೋಗ್ತಾ ಇರ್ತಾರೆ, ಬತ್ತಿ ಉಜಕ್ಕೆ ಹೋಗ್ತಾ ಇರ್ತಾರೆ. ಆಗಲ್ಲ. ಅವಾಗ ಕೊನೆಯದಾಗಿ ನಿಮ್ಮ ಥರನೇ ರೀಲ್ಸ್ ಮಾಡಿ ಫೇಮಸ್ ಆಗಬೇಕು ಅಂತಿರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಛಲ, ನಿಮ್ದು ಹಠ ನೀವು ಬಿಡಬೇಡಿ. ನೀವು ಮುಂದೆ ಬರ್ತಾ ಇದ್ದೀರಾ, ಮುಂದೆ ಬರ್ತಾನೆ ಇರಿ. ಆ ದೇವರು ನಿಮ್ಮ ಜೊತೆ ಇದ್ದಾರೆ, ಯಾರಿಗೂ ಎದುರ್ಕೋಬೇಡಿ. ಹಿಂದೆ ಬಿಂದು ನಿಮ್ಗೆ ಅವ್ರು ಹಂಗಂದ್ರು ಇವ್ರು ಹಿಂಗೆ ಅಂದ್ರು ನೀವು ತಲೆನೇ ಕೆಟ್ಟಿಸ್ಕೊಬೇಡಿ. ಅವ್ರು ಯಾರೇ ಆಗಿರಲಿ, ಎಂಥ ದೊಡ್ಡವರೇ ಆಗಿರಲಿ, ಚೆನ್ನಾಗಿ ಮಾತಾಡಿದ್ರ, ನಿಮಗೆ ಮನ್ಸಿಗೆ ಟಚ್ ಆಗೋದು ಮಾತಾಡಿದ್ರ, ಅವರೇ ದೇವರು, ಒಳ್ಳೆಯವರು. ಅವ್ರ ಮಾತಿಂದ ನಾವು ಇನ್ನೂ ಬೆಳೆಯೋದು ಇಷ್ಟಪಡ್ತೀವಿ. ಬ್ಯಾಡಾಗಿ ಮಾತಾಡಿದ್ರ ಹಿಂದೆ ತಿರುಗಿ ನೋಡ್ಬೇಡಿ ಅವ್ರಿಗೆ. ನಿಮ್ಮ ಮನಸ್ಸಲ್ಲಿ ನಿಮ್ಮ ಮೈಂಡಲ್ಲಿ ಏನಿದೆ ಅದನ್ನ, ನಿಮ್ಮ ಮನಸ್ಸು ಏನಂತಿದೆ ಅದನ್ನ ಮಾತ್ರ ಮಾಡಿ. ಓಕೆ, ಅದೇ ಹೇಳಕ್ಕೆ ಇಷ್ಟಪಡೋದು ನಾನು. ಓಕೆ, ಒಂದು ಡೈಲಾಗ್ ಯಾವ್ದಾದ್ರು ಒಂದು ಹೇಳೋದಾದ್ರೆ, ಒಂದು ಡೈಲಾಗ್ ನಿಮ್ಮ ಕಡೆಯಿಂದ. ಡೈಲಾಗ್ ನಾನು ಫೇಮಸ್ ಆಗಿದೆ, ಹಾಯ್ ಫ್ರೆಂಡ್ಸ್, ನಮಸ್ತೆ, ಸಲಾಮ್ ಅಲೈಕುಮ್. ಅದು ಎಲ್ಲೋದ್ರು ಮಕ್ಕಳು ಬಾಯಿಂದ ಅದೇ ಬರುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ತೆ, ಸಲಾಮ್ ಅಲೈಕುಮ್, ಅದೇ ಬರೋದು.
ಅದೇನೆ ಡೈಲಾಗ್ ಅಂತ ಯಾವುದು ಹೊಡಿಯೋಕ್ಕಾಗಲ್ವ ಈಗ? ಡೈಲಾಗ್ ಯಾವುದಾದ್ರೂ ಒಂದು ಡೈಲಾಗು ಅಥವಾ ಫೇಮಸ್ ಸಾಂಗ್ ಈಗ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿರೋದು ಓನಲ್ಲ ಮನಸ್ಸಿನೊಳಗೆ ಖಾಲಿ ಖಾಲಿ ಈ ಮನದೊಳಗೆ ಇದ್ದರು ಮಲ್ಲಿಗೆ ಸಂಪಿಗೆ ತೆರೆದು ಹೋದರು ನೀ ನನಗೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಒನ್ ಮೋರ್ ಚಟಪಟ ಚಟಪಟ ರಾಹುಲ ಕಬಾಬ್ ಚಟಪಟ ಕಬಾಬ್. ಓಕೆ, ಒಂದ್ಸಲಿ ತಿನ್ಬೇಕು ರಾಹುಲ ಕೈಯಿಂದ ಕಬಾಬ್ ತಿನ್ಬೇಕು ಅನ್ಸುತ್ತೆ. ಹೌದಾ? ಅದು ಹಾಡು ಕೇಳಿ ಅದು ಹೋಟ್ಲೆಲ್ಲ ತೋರ್ಸಾರಲ್ಲ ಚೆನ್ನಾಗಿರುತ್ತೆ ಅನ್ಸುತ್ತೆ. ಓಕೆ, ರಾಹುಲ ಸಾಂಗ್ ನಿಮಗೂ ಇಷ್ಟ ಆಯ್ತಾ? ನನಗೂ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತಪ್ಪ. ಓಕೆ, ಹೌದು. ಓಕೆ ಓಕೆ ರೇಷ್ಮಾ, ಇನ್ನು ಕೊನೆಯದಾಗಿ ಫ್ರೀಡಮ್ ಟಿವಿಗೆ ಇವತ್ತು ನೀವು ಇಂಟರ್ವ್ಯೂ ಕೊಟ್ಟಿದ್ದು ಎಷ್ಟು ಖುಷಿ ಆಯಿತು? ನಮ್ಮ ಜೊತೆ ಮಾತಾಡಿ, ನಮ್ಮ ಒಂದು ಟೀಮ್ ಜೊತೆ ಮಾತಾಡಿ ನಿಮಗೆ ಎಷ್ಟು ಖುಷಿ ಆಯಿತು? ಫ್ರೀಡಮ್ ಟಿವಿ ಒಂದೆರಡು ಮಾತಾಡೋದಾದ್ರೆ. ಫ್ರೀಡಮ್ ಟಿವಿ ಅಂದರೆ ಪೂಜಾ ಅವರು ಇದ್ದಾರೆ ನನ್ನ ಜೊತೆ. ಅವರು ಕಾಲ್ ಮಾಡಿದ ತಕ್ಷಣನೇ ಫ್ರೀಡಮ್ ಟಿವಿಯಿಂದ ಮಾತಾಡ್ತಿರೋದು ನಾನು. ಹ್ಯಾಂಕರ್ಸ್ ನೀವು ಬನ್ನಿ ಅಂತ ಪ್ರೀತಿಯಿಂದ ಅವ್ರು ಕರೆದ್ರು, ನಾನು ಪ್ರೀತಿಯಿಂದ ಓಡ್ ಬಂದೆ. ಎಲ್ಲೇ ಅಷ್ಟೇ ಪ್ರೀತಿಯಿಂದ ಯಾರು ಕರೆದ್ರು ನಾನು ಓಡೋಗ್ತೀನಿ, ಅಲ್ಲಿ ನಾನು ಇರ್ತೀನಿ ಅಂತ ಇಟ್ಟು ಓಡ್ ಬಂದೆ ನನ್ನ ಜೊತೆ ಮಾತಾಡಬೇಕು ಅಂತ. ತುಂಬ ಚೆನ್ನಾಗಿ ಹ್ಯಾಂಕರ್ಸ್ ಇವರು ತುಂಬ ಚೆನ್ನಾಗಿ ಮಾತಾಡಿದರು, ತುಂಬ ಚೆನ್ನಾಗಿ ಇಂಟರ್ವ್ಯೂ ತೊಗೊತಾರೆ. ನಂಗೆ ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಏನಾರ ಹೇಳಿದರೆ ಏನೋ ತಪ್ಪಾಗಿದ್ರೆ ಜನತೆ ಎಲ್ಲ ಕ್ಷಮಿಸ್ಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು. ಥ್ಯಾಂಕ್ ಯು ರೇಷ್ಮಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಇನ್ನೂ ಮಾತಾಡಬೇಕು ಅಂತ, ಬಟ್ ನನಗೆ ಗೊತ್ತಿಲ್ಲ ಪಾಪ ನಿಮಗೆ ಟೈಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಕೂಡ ವೈಂಡ್ ಅಪ್ ಮಾಡಬೇಕಾಯ್ತು. ಬಹಳ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಆಲ್ಮೋಸ್ಟ್ 1-2 ಗಂಟೆಯಿಂದನೂ ಜೊತೆಗಿದ್ದೀವಿ. ಶಿ ಈಸ್ ಸೋ ಫ್ರೆಂಡ್ಲಿ, ಸಿಕ್ಕಾಪಟ್ಟೆ ಫ್ರೆಂಡ್ ಆಗಿಬಿಟ್ಟಿದ್ದೀವಿ ನಾವಂತೂ. ಸಖತ್ತಾಗಿ ಮಾತಾಡ್ತಾ ಇದ್ವಿ. ಅಷ್ಟೇ ರೀಲ್ಸ್ ಎಲ್ಲ ಮಾಡ್ತಾ ಇದ್ವಿ ನಾವು. ಆಮೇಲೆ ಜೊತೆಗೆ ಎಷ್ಟು ಫ್ರೆಂಡ್ಲಿ ಅಂದರೆ ಇವರು, ನಾವೇನು ವೀಡಿಯೋದಲ್ಲಿ ನೋಡ್ಕೊಂಡು ಇನ್ನೇನೋ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ನಾನು ಹೇಳ್ತೀನಿ, ಶಿ ಈಸ್ ವೆರಿ ಇನ್ನೋಸೆಂಟು, ವೆರಿ ಇನ್ನೋಸೆಂಟ್. ನಾನು ನೋಡಿದ್ದಂಗೆ ಶಿ ಈಸ್ ವೆರಿ ಇನ್ನೋಸೆಂಟ್. ಅವ್ರಿಗೆ ಏನೂ ಗೊತ್ತಿಲ್ಲ, ರೀಲ್ಸ್ನ ಯಾವ ರೀತಿಯಾಗಿ ಅದನ್ನು ಅಪ್ಲೋಡ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರಲಿಲ್ಲ ಅವ್ರಿಗೆ. ಸೊ ಅವ್ರು ಹೇಳ್ತಾ ಇದ್ರು, ಮೇಡಮ್ ನನಗೆ ಯಾರೋ ಹೇಳ್ಕೊಟ್ಟಿದ್ದು ಅಂತ. ಶಿ ಈಸ್ ವೆರಿ ಇನ್ನೋಸೆಂಟ್. ಆಮೇಲೆ ಅವರಲ್ಲಿ ಏನು ಕೆಟ್ಟತನ ಅನ್ನೋದಿಲ್ಲ, ಆಮೇಲೆ ಯಾರನ್ನೋ ಒಬ್ರನ್ನ ಸಪೋರ್ಟ್ ಮಾಡಬೇಕು, ಇನ್ನೇನೋ ಮಾಡಬೇಕು ಅನ್ನೋ ಥರನೂ ಇಲ್ಲ ಅವರು. ಸೊ ತುಂಬ ರೀಲ್ಸ್ ಮಾಡ್ಕೊತ ಎಂಟರ್ಟೈನ್ ಮಾಡ್ತಾ ಇದ್ದೀರಾ ರೇಷ್ಮಾ, ಎಲ್ಲರೂ ನಗಿಸ್ತಾ ಇದ್ದೀರಾ. ಸೊ ತುಂಬ ಕಷ್ಟ ಅದು ಈ ಜಗತ್ತಿನಲ್ಲಿ ಒಬ್ರನ್ನ ನೋವಲ್ಲಿರೋರ್ನಾಗಿರ್ಬೋದು, ಅಳ್ತಾ ಇರೋರನ್ನ ನಗಿಸೋದು ತುಂಬ ಕಷ್ಟ. ಅಂಥ ಒಂದು ಕೆಲಸ ನಿಮ್ಮಿಂದ ಆಗ್ತಾ ಇದೆ. ಸಿಕ್ಕಾಬಟ್ಟೆ ಖುಷಿ ಆಯಿತು ನಮ್ಮ ಫ್ರೀಡಮ್ ಟಿವಿ ಒಟ್ಟಿಗೆ ಮಾತನಾಡಿದ್ದಕ್ಕೆ. ನೀವೇನೇನು ಅಂದ್ಕೊಂಡಿದ್ದೀರಾ ಅದೆಲ್ಲವೂ ಕೂಡ ನನಸಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಂದು ಸಹಕಾರದಿಂದ ಇವತ್ತು ರೇಷ್ಮಾ ಅವ್ರು ನಮಗೆ ಸಿಕ್ಕರು. ನೀವು ಆ್ಯಕ್ಚುಲಿ ನೀವು ಕರ್ಕೊಂಬರ್ತಿರೋ ಇಲ್ಲ ಅಂತಲೇ ಅಂದ್ಕೊಂಡಿದ್ದೆ ನಾನು. ಅದನ್ನು ಹೇಳ್ತಾ ಇದ್ದೆ, ಸರ್ ಕರ್ಕೊಂಬರ್ತಾರೋ ಒಪ್ಕೊಳ್ತಾರ ಅಂತ. ಸೊ ಕೊನೆಯದಾಗಿ ನೀವು ಕೂಡ ಅಷ್ಟೇ ಸ್ವೀಟಾಗಿ ಮಾತಾಡಿದ್ರಿ. ಹೌದು ಹೌದು ಹೌದು. ಬಟ್ ನಾವು ಇಲ್ಲಿ ಬಂದು ನಿಂತ್ಕೊಂಡು ನಾವು ಮಾತಾಡ್ತಿದೀವಲ್ಲ, ನಮ್ಮ ಪುಣ್ಯ ಅದು. ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ಪುನೀತ್ ರಾಜ್ಕುಮಾರ್ ಮನೆ ಇದೆ, ಸಾಲ್ ಮನೆ ಇದೆ. ಹೌದು, ಯಾವತ್ತಿದ್ರು ನಾವು ಮನಸ್ಸೊಳಗಡೆ ಹಂಗೆ ಇದ್ದಾರೆ, ಶಾಶ್ವತವಾಗಿ ಇದ್ದಾರೆ. ಅವರು ಪಿಕ್ಚರ್ ನೋಡ್ತಾ ಇದ್ರೆ ಇವತ್ತು ಅವರು ಎಲ್ಲೋ ಟೂರ್ಗೆ ಹೋಗೋರೆ, ಎಲ್ಲೋ ಶೂಟಿಂಗ್ ನಡೀತಿದೇನೋ, ಎಲ್ಲೋ ಇದ್ದಾರೆ. ನಿಜವಾಗ್ಲೂ ಜೀವಂತವಾಗಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ ನಿಜವಾಗ್ಲೂ. ಯಾಕಂದ್ರೆ ಅವರು ತುಂಬಾ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ. ಒಂದೊಂದು ಆಕ್ಟಿಂಗ್ ಇದಾರಲ್ಲ ಅವ್ರದ್ದು ಬಾಡಿ ಇದೆಯಲ್ಲ, ಕಲ್ಲು ಅವ್ರು ಹೆಂಗ್ ಮುದ್ದೆ ತಿಂತಾ ಇದ್ರು ಹಂಗೆ ಕಲ್ಲು ಬಂಡೆ ಇದ್ದಂಗಿತ್ತು ಅವ್ರ ಬಾಡಿ. ನಿಜವಾಗ್ಲೂ ನನ್ಗೆ ತುಂಬಾ ಖುಷಿ ಆಯ್ತು ಅವ್ರ ಮನೆ ಮುಂದ್ಗಡೆ ನೀವು ಮಾತಾಡ್ತಾ ಖುಷಿ ಆಯ್ತು. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ರೇಷ್ಮಾ, ಥ್ಯಾಂಕ್ ಯು. ಎಸ್, ರೇಷ್ಮಾ ಅವರ ಮಾತು ಇದಾಗಿತ್ತು. ತುಂಬಾ ಚೆನ್ನಾಗಿ ಮಾತಾಡಿದ್ರು, ತುಂಬಾ ಲವ್ಲಿಯಾಗಿ ಮಾತಾಡಿದ್ರು. ನನಗೆ ಭಾಳಷ್ಟು ಇಂಟರ್ವ್ಯೂಗಳನ್ನ ಮಾಡಿದ್ದೀನಿ, ಬಟ್ ತುಂಬಾ ಎಂಜಾಯ್ ಮಾಡಿಕೊಂಡು ತುಂಬ ಕಾಮನ್ ಆಗಿ ತುಂಬ ಕ್ಯಾಶುವಲ್ ಆಗಿ ಮಾಡಿದಂತಹ ಇಂಟರ್ವ್ಯೂ ಅಂದರೆ ಇದು ಅಂತ ಹೇಳ್ಬೋದು. ರೇಷ್ಮಾ ಅಷ್ಟು ಸ್ವೀಟಾಗಿ ಮಾತಾಡಿದ್ರು. ಓಪ್ ನಿಮಗೂ ಕೂಡ ಈ ಇಂಟರ್ವ್ಯೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ಕನ್ನಡ. ಇದು ಜನಸಾಮಾನ್ಯರ ಶಕ್ತಿ.